ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ. ಕತ್ಲಲ್ಲಿರೋರಿಗೆ ಬೆಳಕನ್ನ ಕೊಡುವಂತಹ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗವೇ ಹಸ್ತ ಸಾಮುದ್ರಿಕ ಶಾಸ್ತ್ರ. ಕತ್ಲಲ್ಲಿರ್ತೀರ, ಏನು ಕಾಣಿಸಲ್ಲ, ಬೆಳಕು ಬಂದಾಗ ಕಾಣಿಸುತ್ತೆ. ಹಾಗೆ ಕಣ್ಣು ಬಹಳ ಇಂಪಾರ್ಟೆಂಟ್. ಕಣ್ಣಿದ್ರೆ ತಾನೇ ನಾವು ಪ್ರಪಂಚ ನೋಡೋದು. ಹಾಗೆ ವೇದಗಳಲ್ಲಿ ಕಣ್ಣಿಗೆ ಸಮಾನ. ಜ್ಯೋತಿಷ ಅಂದ್ರೆ ಬೆಳಕು, ನಾಲೆಡ್ಜ್ ಆಫ್ ಲೈಟ್ ಅಂತೀವಿ. ಅದಕ್ಕೆ ಎಲ್ಲರಿಗೂ ಕೂಡ ಬೆಳಕು ನೀವು ತೋರಿಸ್ಬೇಕು ಅಂದ್ರೆ ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಶಾಸ್ತ್ರದ ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ಎಲ್ಲರಿಗೂ ಕೂಡ ದಸರಾ ಹಬ್ಬ, ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಕೆಲವರು ಹೇಳ್ತೀರಾ ಗುರುಜಿ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಮುಖ ನೋಡಿ ಹೇಳುವಂತ ಶಾಸ್ತ್ರಕ್ಕೆ ಫೇಸ್ ರೀಡಿಂಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಮುಖ ಸಾಮುದ್ರಿಕ ಶಾಸ್ತ್ರ. ಅದ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈಗ ವಾರ ಭವಿಷ್ಯ ಎಷ್ಟನೇ ತಾರೀಕಿಂದ ಅಂದ್ರೆ 7 ಅಕ್ಟೋಬರ್ 2024ರಿಂದ 13 ಅಕ್ಟೋಬರ್ 2024 ವಾರ ಭವಿಷ್ಯ ಅಂದ್ರೆ ಸೋಮವಾರದಿಂದ ಭಾನುವಾರದವರೆಗೂ. ಈ ವಾರದಲ್ಲಿ ಶುಕ್ರ 12-10-2024 ರಾಶಿ ಪರಿವರ್ತನೆ ಆಗ್ತಾ ಇದ್ದಾನೆ, ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ. ಚಂದ್ರ ಈ ವಾರದಲ್ಲಿ ಅನುರಾಧ ನಕ್ಷತ್ರ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಧನಿಷ್ಠ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ, ಶ್ರವಣ, ಧನಿಷ್ಠ ಇಷ್ಟು ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗ್ತಾನೆ. ನಿಮ್ಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ಪುರೋಹಿತರು ನಿಮ್ಗೆ ನಿಮ್ಮ ಜನ್ಮ ನಕ್ಷತ್ರ ಕೇಳ್ತಾರೆ, ನಿಮ್ಮ ಗೋತ್ರ ಅಲ್ವಾ. ಹಾಗಾದ್ರೆ ಈಗ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಗೇನು ಫಲವನ್ನ ಕೊಡ್ತಾರೆ ಅನ್ನುವಂಥ ವಿಚಾರ ತಿಳಿಸೋಕಿನ ಮೊದಲು, ಮಹಾನವಮಿ ಆಯುಧ್ ಪೂಜೆ 11-10-2024 12-10-2024 ಅಂದ್ರೆ ಶನಿವಾರ ವಿಜಯದಶಮಿ ಇದೆ. 9 ಅಕ್ಟೋಬರ್ 2024 ಈ ವಾರದಲ್ಲಿ ಗುರು ವಕ್ರಾರಂಭವನ್ನ ಆರಂಭ ಆಗ್ತಾನೆ ಗುರು. ಆಮೇಲೆ ಈ ವಾರದಲ್ಲಿ ಬಹಳ ವಿಶೇಷವಾಗಿ 7ನೇ ತಾರೀಕಿಂದ 13ನೇ ತಾರೀಕುವರೆಗೂ ವಾರ ಭವಿಷ್ಯ ಆಗಿರೋದ್ರಿಂದ 7 ಸೋಮವಾರ ಲಲಿತ ವ್ರತ, ತ್ರಿಪುರ ಸುಂದರಿ ಪೂಜೆ ಇರುತ್ತೆ. 8 ಮಂಗಳವಾರ ಷಷ್ಠಿ ತಿಥಿ, ಸ್ಕಂದ ಷಷ್ಠಿ ಅಂತ ಕರೀತಾರೆ. ಆಮೇಲೆ ಬಿಲ್ವ ನಿಮಂತ್ರಣ ಕೂಡ ಇರುತ್ತೆ. 9 ಬುಧವಾರ ಸರಸ್ವತಿ ಆವಾಹನೆ, 10ನೇ ತಾರೀಕು ಗುರುವಾರ ಕಾಳರಾತ್ರಿ, 11ನೇ ತಾರೀಕು ಶುಕ್ರವಾರ ದುರ್ಗಾಷ್ಟಮಿ. ಅಕ್ಟೋಬರ್ 7 ಸ್ಕಂದ ಮಾತಾ, ನವದುರ್ಗೆಯರಲ್ಲಿ 7ನೇ ತಾರೀಕು ಸ್ಕಂದ ಮಾತೆಯ ರೂಪದಲ್ಲಿ ದುರ್ಗಾದೇವಿನ ಆರಾಧನೆ ಮಾಡ್ತೀವಿ. ಬಣ್ಣ ಬಿಳಿ ಬಣ್ಣ. ಅಕ್ಟೋಬರ್ 8 ಷಷ್ಠಿ, ಕಾತ್ಯಾಯಿನಿ ರೂಪದಲ್ಲಿ ತಾಯಿಯನ್ನ ಆರಾಧನೆ ಮಾಡ್ತೀವಿ. ಬಣ್ಣ ಬಂದು ರೆಡ್ ಕಲರ್. ಅಕ್ಟೋಬರ್ 9
ಸಪ್ತಮಿ ಸರಸ್ವತಿ ಆವಾಹನ ಮಾಡಬೇಕು ಮತ್ತು ಕಾಳರಾತ್ರಿ ಪೂಜೆ, ಕಲರ್ ರಾಯಲ್ ಬ್ಲೂ ಕಲರ್. ಅಕ್ಟೋಬರ್ 10 ಅಷ್ಟಮಿ ಮಹಾಗೌರಿ ಪೂಜೆ, ಕಲರ್ ಬಂದು ಪಿಂಕ್ ಕಲರ್. ಅಕ್ಟೋಬರ್ 11 ನವಮಿ ದುರ್ಗಾಷ್ಟಮಿ ಸಿದ್ಧಿರಾತ್ರಿ ಪೂಜೆ, ಕಲರ್ ಪರ್ಪಲ್ ಕಲರ್. ಹಾಗಾದ್ರೆ ಈಗ ವಾರ ಭವಿಷ್ಯಕ್ಕೆ ನಾನು ಬಂದ್ಬಿಡ್ತೀನಿ. ಇಂಟ್ರೊಡಕ್ಷನ್ ಸ್ಟ್ಯಾಂಪ್, ಯಾಕಂದ್ರೆ ಕೆಲವ್ರಿಗೆ ಇಂಟ್ರೊಡಕ್ಷನ್ ಕೇಳಕ್ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಎಲ್ಲಾ ಸ್ಟ್ಯಾಂಪ್ ಕೂಡ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ಗೆ ಹೋದ್ರೆ ನಿಮ್ಗೆ ಎಷ್ಟು ಯಾವ ರಾಶಿಗೆ ಎಷ್ಟೆಷ್ಟು ನಿಮಿಷ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಟೈಮ್ ಸ್ಟ್ಯಾಂಪ್ ಅನ್ನು ಕೂಡ ನಾವು ಅಲ್ಲಿ ಹಾಕಿರ್ತೀವಿ ಅನ್ನೋದನ್ನ ಮರಿಬಾರ್ದು. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದ್ರೆ ಎಲ್ಲರೂ ಕಾಯ್ತಾ ಇದ್ದೀರಲ್ವಾ, ಗುರುಜಿ ಮೇಷರಾಶಿಗೆ ಯಾವ ತರ ಇದೆ ಫಲಾನುಫಲ ಅನ್ನುವಂಥ ವಿಚಾರ, ಮತ್ತೆ ಪರಿಹಾರ ಕೂಡ ತಿಳಿಸ್ಕೊಂಡಾಗುತ್ತೆ. ಪ್ರತಿ ವಾರ ನೀವು ಪರಿಹಾರನೂ ಕೂಡ ತಿಳ್ಕೊಂತಾ ಇದ್ದೀರಿ. ಈ ವಾರದಲ್ಲಿ ಶುಕ್ರ ರಾಶಿ ಪರಿವರ್ತನೆ. ಗುರುಜಿ ಅಷ್ಟಮ ಭಾವಕ್ಕೆ ಮೇಷರಾಶಿಗೆ ದ್ವಿತೀಯಾಧಿಪತಿ ಸಪ್ತಮಾಧಿಪತಿ ಶುಕ್ರ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ. ದುಡ್ಡು ಎಲ್ಲಿಂದ ಬರುತ್ತೆ? ಸಡನ್ ಆಗಿ ಹಣ ಬರುತ್ತೆ. ಯಾವ್ದ್ರಿಂದ ಬರ್ಬೋದು? ಬೋನಸ್. ಯಾವ್ದಾದ್ರು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೋನಸ್ ಬರ್ಬೋದು, ಅಥವಾ ಕಂಪನಿಗಳಲ್ಲಿ ನವರಾತ್ರಿ ಆಗಿರೋದ್ರಿಂದ ನಿಮ್ಗೆ ಬೋನಸ್ ಹಣ ಕೊಡ್ಬೋದು. ಸಡನ್ ಆಗಿ ಹಣ ಗೈನ್ ಆಗುವಂಥದ್ದು. ಅಥವಾ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಅಲ್ಲಿಂದ ಧನ ಬರುವಂಥದ್ದು. ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯ ಕುಟುಂಬದಿಂದ ಬರುವಂಥದ್ದು. ಪುರುಷರಾಗಿದ್ರೆ ಪತ್ನಿಯ ಕುಟುಂಬ, ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಕುಟುಂಬದಿಂದ ನಿಮಗೆ ಧನ ಪ್ರಾಪ್ತಿ. ಅಥವಾ ಇನ್ಸೂರೆನ್ಸ್, ಏನಾದ್ರು ಲೈಫ್ ಇನ್ಸೂರೆನ್ಸ್, ಅದು ಕೆಲವರೆಲ್ಲ ಟರ್ಮ್ ಇನ್ಸೂರೆನ್ಸ್ ಮಾಡಿರಲ್ಲ, ಅದ್ರಲ್ಲಿ ಏನಾದ್ರು ಕೊನೆಗೆ ದುಡ್ಡು ಬರಬೇಕು ಅಂತ ಮಾಡಿರ್ತೀರಾ, ಆ ಇನ್ಸೂರೆನ್ಸ್ ಅಲ್ಲಿ ಸಡನ್ ಆಗಿ ದುಡ್ಡು ಬರುವಂಥದ್ದು. ಆಮೇಲೆ ಈಗ ಮೇಷರಾಶಿಯವರಿಗೆ ಗುರು ಕೂಡ ಗುರುಬಲ ಇದೆ. ಗುರು ನಿಮ್ಮ ಜನ್ಮ ರಾಶಿಯನ್ನ ವಕ್ರಿ ಆಗ್ತಾ ಇರೋದ್ರಿಂದ ಗುರು ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾನೆ. ತಾಯಿ ಮೇಲೆ ನಿಮಗೆ ಕಾಳಜಿ, ತಾಯಿಯ ಕಡೆ ನಿಮ್ಮ ಗಮನ ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಗುರು ನಿಮಗೆ ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿ. ನಿಮಗೆ ಭಾಗ್ಯ ಪುಣ್ಯ ಬರಬೇಕಾದ್ರೆ ದಾನ ಧರ್ಮಗಳಿಂದ ಅನ್ನುವಂತಹ ಅರಿವು ಕೂಡ ನಿಮಗೆ ಮೂಡಿಸ್ತಾನೆ ಮೇಷರಾಶಿ ಜಾತಕರಿಗೆ ಈ ವಾರದಲ್ಲಿ. ಹಾಗಾದ್ರೆ ಮೇಷರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನೀವು ಕೇಳಿದ್ರೆ, ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ ಹೇಗಿದೆ ಟೈಮು ಅಂತ ಹೇಳಿದ್ರೆ, ಯಾವುದೇ ಶುಭ ಕಾರ್ಯಗಳನ್ನ ಆರಂಭಿಸಬೇಡಿ. ಆರಂಭಿಸಿದ್ರೆ ವಾದ ವಿವಾದಗಳಾಗ್ಬೋದು, ವ್ಯಾಜ್ಯಗಳಿಗೆ ಸಿಲುಕಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಜೊತೆ ವಿವಾದ, ಪುರುಷರಾಗಿದ್ದರೆ ಪತ್ನಿಯ ಜೊತೆ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಇರುತ್ತೆ. ಏನೋ ಒಂಥರ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಲವರಿಗೆ ಆಹಾರ ಜೀರ್ಣ ಆಗದೆ ಅಜೀರ್ಣ ಆಗ್ಬೋದು. ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ ಇದೆ, ಜಾಗ್ರತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ನಿಮಗೆ ಮೇಷರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ಎಲ್ಲಾ ರೀತಿಯ ಅನುಕೂಲತೆಗಳನ್ನ ನೀವು ನೋಡ್ಬೋದು. ಎಲ್ಲಾ ರೀತಿಯ ಅನುಕೂಲ, ಧನಲಾಭ, ಸುಖ ಪ್ರಾಪ್ತಿ ಕೂಡ ಆಗುತ್ತೆ ಮೇಷರಾಶಿಯವರಿಗೆ ವಾರದ ಕೊನೆ 2 ದಿವಸ. ವಾರದ ಮೊದಲು 5 ದಿನ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ. ಹಾಗಾದ್ರೆ ಗುರುಜಿ ನಮ್ಗೇನ್ ಪರಿಹಾರ? ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿರಲ್ಲ ಅಂದಾಗ ಮೇಷರಾಶಿ ಜಾತಕರು ಎಲ್ಲ ಬರ್ಕೊಳ್ಳಿ, ಈ ಮಂತ್ರವನ್ನ ಜಪ ಮಾಡಿ. ಆಗ ನಿಮಗೆ ಬರುವಂತಹ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಕಾತ್ಯಾಯಿನಿ ಮಹಾಮಾಯೆ ಖಡ್ಗಬಾಣ ಧನುರ್ಧರೆ ಖಡ್ಗಧಾರಿಣಿ ಚಂಡಿ ದುರ್ಗಾದೇವಿ ನಮೋಸ್ತುತೆ. ಈ ಮಂತ್ರವನ್ನ ನೀವು ಜಪ ಮಾಡಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಕಾತ್ಯಾಯಿನಿ ಮಹಾಮಾಯೆ
ಖಡ್ಗಬಾಣ ಧನುರ್ಧರೆ ಖಡ್ಗಧಾರಿಣಿ ಚಂಡಿ ದುರ್ಗಾದೇವಿ ನಮೋಸ್ತುತಿ. ಈ ಮಂತ್ರವನ್ನ ಯಾರು ಜಪ ಮಾಡ್ತೀರಿ ಅವರೆಲ್ಲರಿಗೂ ಕೂಡ ಒಳ್ಳೆ ಅನುಕೂಲಗಳು ಕಂಡು ಬರುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಈ ವಾರ ನಮ್ಗೆ ಏನ್ ಭವಿಷ್ಯವನ್ನ ಹೇಳ್ತಾರೆ, ನಮ್ದು ಟೈಮ್ ಹೇಗಿದೆ ಅಂತ ಎಲ್ಲರಿಗೂ ಕೂಡ ಆಸಕ್ತಿ ಇರುತ್ತೆ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ 12-10-2024 ರಾಶಿ ಪರಿವರ್ತನೆ. ವೃಶ್ಚಿಕ ರಾಶಿಗೆ, ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಶುಕ್ರ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ದಾಂಪತ್ಯ ಜೀವನದಲ್ಲಿ ಬೇಜಾರಾಗುವಂಥದ್ದು, ಯಾವುದೇ ತಡೆ ಇಲ್ಲದೆ ಇತರರ ದಾಂಪತ್ಯ ಜೀವನದಲ್ಲಿ ಎಲ್ಲರೂ ಅಲ್ಲ, ಪ್ರವೇಶ ಆಗುವ ಸಾಧ್ಯತೆಗಳಿರುತ್ತೆ. ಬುಧ ಬೇರೆ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದೇನೆ, ನಿಮ್ಮ ಧನಾಧಿಪತಿ. ಫೈನಾನ್ಷಿಯಲಿ ಹೇಗಿರುತ್ತೆ, ನೀವು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದ್ರೆ, ಸೆಕ್ಯೂರಿಟಿ ಏಜೆನ್ಸಿ ನಡೆಸ್ತಾ ಇದ್ರೆ ಅವಾಗ ಅವ್ರ ಹತ್ರ ಕೆಲಸ ತಗೊಂತೀರಾ, ದುಡ್ಡು ಬರುತ್ತೆ. ಲೀಗಲ್ ಲಾ ಆಫೀಸ್ ನಡೆಸ್ತಾ ಇರ್ತೀರಾ, ಲಾಯರ್ಗಳ ಹತ್ರ ಜೂನಿಯರ್ಗಳ ಹತ್ರ ಕೆಲಸ ಮಾಡಿಸ್ತೀರಿ, ಧನ ಲಾಭ ಬರುತ್ತೆ. ವೃಷಭ ರಾಶಿ ಜಾತಕರಿಗೆ ಹೋಟ್ಲಲ್ಲಿ ವೇಟರ್ಗಳನ್ನ ಇಟ್ಟು, ಅಡಿಗೆ ಮಾಡೋರ್ನ ಇಟ್ಟು ಕೆಲಸ ಮಾಡಿಸ್ತೀರಿ, ಧನ ಲಾಭ ಬರುತ್ತೆ. ಕಂಪನಿಗಳಲ್ಲಿ ನಿಮ್ಮ ಕೆಲಸಗಾರರು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಧನ ಲಾಭ ಆಗುವ ಸಾಧ್ಯತೆಗಳಿದೆ. ಡಾಕ್ಟರ್ಗಳಿಗೆ ಒಳ್ಳೆ ಧನ ಲಾಭ ಆಗುವ ಸಾಧ್ಯತೆಗಳಿದೆ, ಅದರಲ್ಲೂ ಫಿಸಿಷಿಯನ್ಸ್ಗೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂತಲೂ ಕೇಳ್ತೀರಿ. ವೃಷಭ ರಾಶಿಯವರಿಗೆ ವ್ಯಯಾಧಿಪತಿಯಾದಂತಹ ಮಂಗಳ, ಸಪ್ತಮಾಧಿಪತಿಯಾದಂತಹ ಮಂಗಳ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮಾರಕಾಧಿಪತಿ, ಅದಕ್ಕೆ ಮಾತಾಡಬೇಕಾದ್ರೆ ಯಾರಿಗೂ ಮನಸ್ಸು ನೋವು ಆಗದೆ ಇರೋ ರೀತಿ ಮಾತಾಡೋಕೆ ಪ್ರಯತ್ನ ಮಾಡಿ. ನೀವು ಮಾತಾಡುವ ಮಾತಿನಿಂದ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ, ಅಥವಾ ಸಂಗಾತಿ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ವೃಷಭ ರಾಶಿಯವರಿಗೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 2 ದಿನ, ವಾರದ ಮೊದಲು 3 ದಿನ ಅನ್ಕೊಳ್ಳಿ. ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ರುಚಿಯಾದಂತ ಆಹಾರವನ್ನ ತಿಂತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ ಅಂತ ಹೇಳಲಾಗುತ್ತೆ. ಅಂದ್ರೆ ನಾವು ತಿನ್ನುವಂತ ಆಹಾರ ನಮ್ಗೇನ್ ಕೊಡುತ್ತೆ, ಉತ್ತಮವಾದ ಆರೋಗ್ಯವನ್ನ ಕೊಡುತ್ತೆ. ಅದಕ್ಕೆ ವೃಷಭ ರಾಶಿಯವರಿಗೆ ರುಚಿಯಾದಂತ ಆಹಾರ ತಿನ್ನುವಂತ ಯೋಗ. ಪಾನೀಯ, ಒಳ್ಳೊಳ್ಳೆ ಪಾನೀಯಗಳು ಬೇಕಾದಷ್ಟು ಪಡೆಯುತ್ತೀರಿ. ಉತ್ತಮ ಆಹಾರ ಅಲ್ವಾ, ಅನ್ನದಂತೆ ಮನ. ನಾವು ಎಂತ ಅನ್ನ ತಿಂತೀವಿ, ಸಾತ್ವಿಕ ಆಹಾರ, ಇದೆಲ್ಲನೂ ಕೂಡ ನಮ್ಮ ಮೇಲೆ ಪ್ರಭಾವ ಬೀಳುತ್ತೆ. ಮತ್ತು ವಸ್ತ್ರಗಳನ್ನ ಪಡಿತೀರಿ, ಒಳ್ಳೊಳ್ಳೆ ವಸ್ತ್ರಗಳು, ಹೊಸ ಬಟ್ಟೆ ಹಾಕೊಂತೀರಿ. ವಾಣಿಜ್ಯ ವ್ಯಾಪಾರದಲ್ಲಿ ಲಾಭ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ವೃಷಭ ರಾಶಿಯವರಿಗೆ ಟೈಮ್ ತುಂಬಾ ಉತ್ತಮವಾಗಿದೆ. ಇನ್ನು ವಾರದ ಕೊನೆ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ವಾರದ ಕೊನೆ 4 ದಿನ ಜಾಗ್ರತೆ. ಕೋಪ ಹೆಚ್ಚಾಗ್ಬೋದು, ಕೋಪ, ಮೂರ್ಖ ಕೆಲಸಗಳು, ಆತಂಕ ಪಡುವಂತ ಸಾಧ್ಯತೆಗಳು, ಧನನಷ್ಟ ಆಗುವ ಸಾಧ್ಯತೆಗಳು, ಅನಾವಶ್ಯಕ ಖರ್ಚು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ವಾರದ ಕೊನೆ 4 ದಿನ. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ. ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗುತ್ತೆ. ನಮ್ಮಲ್ಲಿ 2 ತರ ಗುಣ ಇರುತ್ತೆ, ಕೋಪನೂ ಇರುತ್ತೆ, ಪ್ರೀತಿನೂ ಇರುತ್ತೆ. ನಾನು ಅನ್ನೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಕೋಪ ಬಂದಾಗ ಮೂರ್ಖ ಕೆಲಸಗಳನ್ನ ಮಾಡ್ತೀವಿ. ಧನನಷ್ಟ ಆಗೋದಕ್ಕೆ ಧನಮೂಲಂ ಇದಂ ಜಗತ್ ಅಂತೀವಿ. ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರುವಂತಹ ಧನದ ವಿಚಾರದಲ್ಲಿ ಹೆಚ್ಚು ಹುಷಾರಾಗಿರಿ. ಅನಾವಶ್ಯಕ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ವಾರದ ಕೊನೆ 4 ದಿನ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ.
ಹಾಗಾದ್ರೆ ವೃಷಭ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಗುರುಜಿ ಅಂತ ನಿಮ್ಮೆಲ್ಲರ ಪ್ರಶ್ನೆ ಇರುತ್ತೆ. ಹಾಗಾದ್ರೆ ನಿಮ್ಮೆಲ್ಲರಿಗೂ ಕೂಡ ವೃಷಭ ರಾಶಿಯವರಿಗೆ ಪರಿಹಾರ, ಎಲ್ಲರೂ ಕೂಡ ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ. ಈ ಮಂತ್ರ ಜಪ ಮಾಡೋದ್ರಿಂದ ನವರಾತ್ರಿಯ ಸಮಯದಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ವಸುದೇವ ಸುತೆ ಕಾಳಿ, ವಸುದೇವ ವಾಸುದೇವ ಸಹೋದರಿ, ವಸುಂಧರ ರಾತ್ರಿಯೇ ನಂದೇ ದುರ್ಗಾದೇವಿ ನಮೋಸ್ತುತೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ವಸುದೇವ ಸುತೆ ಕಾಳಿ, ವಾಸುದೇವ ಸಹೋದರಿ, ವಸುಂಧರ ರಾತ್ರಿಯೇ ನಂದೇ ದುರ್ಗಾದೇವಿ ನಮೋಸ್ತುತೆ ಅನ್ನುವಂತಹ ಮಂತ್ರವನ್ನ ಜಪ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಪ್ರಿಯ ವೀಕ್ಷಕರೇ, ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಿ, ಹೇಗಿದೆ ನಮ್ಮ ಭವಿಷ್ಯ ಅನ್ನುವಂಥದ್ದು. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ? ಶುಕ್ರ ನಿಮಗೆ ವ್ಯಯಾಧಿಪತಿ, ಪಂಚಮಾಧಿಪತಿಯಾಗಿ ಶುಕ್ರ 6ನೇ ಮನೆಗೆ ಸಂಚಾರ ಆಗ್ಬಿಡ್ತಾನೆ. ಯಾರು ಲವ್ ಲೈಫ್ ಅಲ್ಲಿ ಇದ್ದೀರಿ, ಪ್ರೀತಿ ಪ್ರೇಮ ಪ್ರಣಯದ ವಿಚಾರದಲ್ಲಿ ಇದ್ದೀರಿ, ಅಲ್ಲಿ ಶತ್ರುತ್ವ ಉಂಟಾಗುವ ಸಾಧ್ಯತೆ ಇದೆ. ಲವ್ ಲೈಫ್ ಫೇಲ್ಯೂರ್ ಆಗುವ ಸಾಧ್ಯತೆ ಇದೆ. ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು. ನಿಮ್ಮ ಬುದ್ಧಿ ಸರಿಯಾಗಿ ನಿರ್ಣಯ ಮಾಡಕ್ಕೆ ತೊಂದರೆಗಳು ಕೊಡ್ಬೋದು. ಮನಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತಾ ಇರೋರಿಗೆ ನಿಮಗೆ ಟೆನ್ಷನ್ ಜಾಸ್ತಿ ಆಗ್ಬೋದು. ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬುದ್ಧಿ ಸರಿಯಾಗಿ ಕೆಲಸ ಮಾಡದೆ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಮಿಥುನ ರಾಶಿ ಜಾತಕರು ಹೆಚ್ಚು ಜಾಗ್ರತೆಯನ್ನ ವಹಿಸಿ. ಸ್ತ್ರೀಯಿಂದ ಸಂಕಷ್ಟಗಳನ್ನ ಮಿಥುನ ರಾಶಿಯವರು ಅನುಭವಿಸ್ಬೇಕಾಗುತ್ತೆ. ಜಾಗ್ರತೆ. ಇನ್ನ ಮಿಥುನ ರಾಶಿಯವರಿಗೆ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಗೃಹದಲ್ಲಿ ಶಾಂತಿ, ಏನೇನು ವ್ಯಾಧಿಗಳಿದೆ ಅದೆಲ್ಲ ನಿವಾರಣೆ ಆಗತ್ತೆ. ಶತ್ರುಗಳನ್ನ ಸೋಲಿಸ್ತೀರಿ. ಅನೇಕ ಕಡೆಯಿಂದ ಧನಲಾಭ ಆಗುವ ಸಾಧ್ಯತೆಗಳು ಕೂಡ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಇನ್ನು ವಾರದ ಕೊನೆ 2 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ ಟೈಮ್ ಚೆನ್ನಾಗಿದೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಅದರಲ್ಲೂ ಪೈಲ್ಸ್ ರೋಗ ಇರೋರಿಗೆ ತುಂಬಾ ಜಾಗ್ರತೆ ವಹಿಸಬೇಕು. ಇತರರ ಆಪಾದನೆಗಳು, ನೀವೇನು ತಪ್ಪೇ ಮಾಡಿರಲ್ಲ, ಯಾರೋ ಮಾಡಿರೋ ಆಪಾದನೆಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ ಇದೆ. ಕೋಪ ಮಾಡ್ಕೋಬೇಡಿ. ಕೋಪದಿಂದ ಏನಾಗುತ್ತೆ? ಕಲಹಗಳಾಗುತ್ತೆ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಪ್ರೀತಿ ನಾಶ ಆಗುತ್ತೆ. ನಾನು ಅಂತ ಅಹಂಕಾರ ಪಟ್ಟಾಗ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಹಣ ಸಂಪಾದನೆ ಮಾಡಕ್ ನಾವು ತುಂಬಾ ಗಮನ ಕೊಡ್ತೀವಿ. ಹಾಗೆ ಅದರ ಜೊತೆಗೆ ಆರೋಗ್ಯದ ಕಡೆ ಕೂಡ ಗಮನವನ್ನ ಮಿಥುನ ರಾಶಿಯವರು ವಾರದ ಕೊನೆ 2 ದಿನ ಅಂದ್ರೆ ಯಾವಾಗ್ಲೂ ಕೂಡ ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕು. ಸ್ವಲ್ಪ ಜಾಗ್ರತೆಯಾಗಿರ್ಬೇಕು. ವಾರದ ಕೊನೆ 2 ದಿನ. ಗುರುಜಿ, ಹಂಗಾರೆ ನಾನು ಏನ್ ಪರಿಹಾರ ಮಾಡ್ಕೋಬೇಕು ಈ ವಾರ? ನನ್ಗೆ ಯಾವ ಮಂತ್ರ ಜಪ ಮಾಡಿದ್ರೆ ಒಳ್ಳೇದಾಗುತ್ತೆ? ತಾಯಿ ದುರ್ಗಾದೇವಿಯ ಆಶೀರ್ವಾದ ಪಡೀರಿ. ಈ ಮಂತ್ರ ಮಿಥುನ ರಾಶಿಯವರು: ಯೋಗ ನಿದ್ರೆ ಮಹಾನಿದ್ರೆ, ಯೋಗ ಮಾಯೆ ಮಹೇಶ್ವರಿ, ಯೋಗ ಸಿದ್ಧಿಕರಿ ಶುದ್ಧೆ ದುರ್ಗಾದೇವಿ ನಮೋಸ್ತುತೆ. ತಾಯಿ ಚಾಮುಂಡೇಶ್ವರಿ ನೋಡ್ರಿ, ತಾಯಿ ದುರ್ಗಾದೇವಿಯ ದರ್ಶನವನ್ನ ಮಾಡಿ. ಮಂತ್ರ ಹೇಳಕ್ ಸಾಧ್ಯ ಆಗೋರು ಈ ಮಂತ್ರ ಇನ್ನೊಂದ್ಸಲ ಹೇಳ್ತೀನಿ: ಯೋಗ ನಿದ್ರೆ ಮಹಾನಿದ್ರೆ, ಯೋಗ ಮಾಯೆ ಮಹೇಶ್ವರಿ, ಯೋಗ ಸಿದ್ಧಿಕರಿ ಶುದ್ಧೆ ದುರ್ಗಾದೇವಿ ನಮೋಸ್ತುತೆ. ಈ ಮಂತ್ರವನ್ನ ನೀವೆಲ್ಲರೂ ಕೂಡ ಜಪ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಫಲಾನುಫಲ ಕರ್ಕಾಟಕ ರಾಶಿಯವರಿಗೆ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ತೀನಿ. ಕರ್ಕಾಟಕ ರಾಶಿ ಜಾತಕರಿಗೆ
ಲಾಭಾಧಿಪತಿ ಶುಕ್ರ, ಆಮೇಲೆ ಚತುರ್ಥಾಧಿಪತಿ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಅವ ನಿಮ್ಗೆ ಏನಾಗುತ್ತೆ? ಲಾಭ ಯಾರಿಂದ ಬರುತ್ತೆ? ಮಕ್ಕಳಿಂದ ಲಾಭ. ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಾ ಅವರಿಂದ ನಿಮಗೆ ಅನುಕೂಲ. ನಿಮ್ಮ ಪೂರ್ವ ಪುಣ್ಯ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಪುಣ್ಯ ಫಲದಿಂದ ನಿಮಗೆ ಫಲಪ್ರಾಪ್ತಿ. ನಿಮ್ಮ ಕುಲದೇವರಿಂದ ನಿಮಗೆ ಅನುಕೂಲಗಳು. ನೀವು ಏನು ವಿದ್ಯೆಯನ್ನು ಓದಿದಿರಿ ಆ ವಿದ್ಯೆ ಬುದ್ಧಿಯಿಂದ ನಿಮಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಬುಧ ವ್ಯಯಾಧಿಪತಿ, ತೃತೀಯಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ. ಮನೆ ಭೂಮಿ ಖರೀದಿ ಮಾಡಬೇಕು ಅನ್ನುವಂತಹ ಮನಸ್ಥಿತಿ, ಹಣಕಾಸು ಅಭಿವೃದ್ಧಿ ಮಾಡಕ್ಕೋಸ್ಕರ ಧೈರ್ಯವನ್ನ ತೋರಿಸ್ತೀರಿ. ಅದರಿಂದ ಭೂಮಿ ತಗೋಬೇಕಾದ್ರೂ ಕೂಡ ಧೈರ್ಯ ಇರಬೇಕು. ಈ ಕಾಲದಲ್ಲಿ ರಿಯಲ್ ಎಸ್ಟೇಟ್ ವಿಚಾರದಲ್ಲೂ ಕೂಡ ಧೈರ್ಯ ಇರಬೇಕು. ಅಂತಹ ಧೈರ್ಯ ಅನ್ನೋದು ಬರುತ್ತೆ. ತಾಯಿ ತುಂಬಾ ಅನುಕೂಲವಾಗಿರ್ತಾರೆ ಈ ವಾರದಲ್ಲಿ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಎಷ್ಟು ದಿನ ಶುಭ, ಈ ವಾರದಲ್ಲಿ ಎಷ್ಟು ದಿನ ಅಶುಭ ಅಂತ ನಿಮ್ ಪ್ರಶ್ನೆ ಆಗಿದ್ರೆ, ಸೋಮವಾರ, ಮಂಗಳವಾರ, ಬುಧವಾರ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ವಾಯು ಪ್ರಕೋಪ ಜಾಸ್ತಿ ಆಗ್ಬೋದು. ನಮ್ಮ ಶರೀರದಲ್ಲಿ ಪಂಚತತ್ವಗಳು ಕೂಡ ಇಂಬ್ಯಾಲೆನ್ಸ್ ಆಗಬಾರ್ದು. ಅವಾಗ ವಾಯು ಪ್ರಕೋಪ ಜಾಸ್ತಿ ಆಗುತ್ತೆ. ವ್ಯರ್ಥ ಖರ್ಚುಗಳು ಜಾಸ್ತಿ ಆಗುವಂಥದ್ದು. ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ಗರ್ಭಪಾತದಿಂದ ತೊಂದರೆಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಹೇಗಿದೆ ಅನ್ನುವಂಥದ್ದನ್ನ ನಾನು ತಿಳಿಸ್ತಾ ಇದ್ದೀನಿ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿಲ್ಲ ಅಲ್ವಾ? ಮಕ್ಕಳಿಗೆ ಅನಾರೋಗ್ಯ. ಅದಕ್ಕೆ ಏನ್ ಮಾಡ್ಬೇಕು? ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯದ ಕಡೆ ಹೆಚ್ಚು ಗಮನ, ಮಕ್ಕಳ ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ದುಡ್ಡು ಸಂಪಾದನೆ ಮಾಡಬೇಕು, ಮಕ್ಕಳಿಗೋಸ್ಕರ ಮಾಡಬೇಕು. ಮಕ್ಕಳನ್ನ ಆರೋಗ್ಯವಾಗಿಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ವ್ಯರ್ಥ ಖರ್ಚುಗಳ ಕಡೆ ಗಮನವನ್ನ ಕೊಡಿ. ಅವಾಗ ಗುರುಜಿ ನನ್ಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ದೇನ ಪ್ರಶ್ನೆ ಇದ್ರೆ, ಬ್ರಹ್ಮ ಮುಹೂರ್ತ ಉತ್ತಿಷ್ಟೆ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಯಾರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವರ ಪೂಜೆಗಳನ್ನ, ಸಂಧ್ಯಾ ವಂದನೆಗಳನ್ನ, ಪೂಜೆಗಳನ್ನ ಯಾರು ಮಾಡ್ತಾರೆ, ಬೆಳಿಗ್ಗೆ ಯಾರು ಅಮೃತ ವೇಳೆಯಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ತಾರೆ ಅಂತವ್ರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಇನ್ನ ವಾರದ ಕೊನೆ 4 ದಿನ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹೊಸ ಸ್ನೇಹ ಸಿಗುವಂಥದ್ದು. ಶತ್ರುಗಳನ್ನ ಸೋಲಿಸ್ತೀರಿ. ರುಚಿಯಾದಂತ ಆಹಾರ ಪಾನೀಯಗಳನ್ನ ಸೇವನೆ ಮಾಡ್ತೀರಿ. ಅದಕ್ಕೆ ಅನ್ನ ಹಿ ಪೂರ್ಣ ಬ್ರಹ್ಮ ಅಂತ ಹೇಳಲಾಗುತ್ತೆ. ಅನ್ನ ತಿನ್ನೋದ್ರಿಂದನೇ ನಮ್ಗೆ ಉತ್ತಮ ಆರೋಗ್ಯ. ವ್ಯಾಪಾರದಲ್ಲಿ ಅಭಿವೃದ್ಧಿ. ಅಂದ್ರೆ ಅನ್ನ ಅಂದ್ರೆ ಯಾವ ತರ ಅನ್ನ? ಶುದ್ಧ ಸಾತ್ವಿಕ ಆಹಾರ ತಿಂದಾಗ ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಈ ವಾರದ ಕೊನೆ 4 ದಿನ ಕರ್ಕಾಟಕ ರಾಶಿಯವರಿಗೆ ತುಂಬಾ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ಗುರುಜಿ, ನಾನು ಕರ್ಕಾಟಕ ರಾಶಿ, ಈ ವಾರದಲ್ಲಿ ನಾನು ಏನು ಪರಿಹಾರ ಮಾಡ್ಕೋಬೇಕು? ತಾಯಿ ದುರ್ಗಾದೇವಿಯ ದರ್ಶನ ಮಾಡ್ತಾ ಅಥವಾ ಚಾಮುಂಡೇಶ್ವರಿ, ಬನಶಂಕರಿ ದೇವಿ, ಶ್ರೀ ಬನಶಂಕರಿ ದೇವಿನ ನೋಡೋದು ಕೂಡ ತುಂಬಾ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನ ಜಪ ಮಾಡಿ ತಾಯಿ ಅಂಬಾ ಭವಾನಿಯನ್ನಾದ್ರೂ ಕೂಡ ದರ್ಶನ ಮಾಡೋದ್ರಿಂದನೂ ಕೂಡ ಕರ್ಕಾಟಕ ರಾಶಿಯವರಿಗೆ ತುಂಬಾ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಫಲದಲ್ಲಿ 5ನೇ ರಾಶಿಗೆ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕಾಯ್ತಾ ಇದ್ದೀರಲ್ವಾ? 7 ಅಕ್ಟೋಬರ್ 2024ರಿಂದ 13 ಅಕ್ಟೋಬರ್ 2024 ಸಿಂಹ ರಾಶಿ ಭವಿಷ್ಯ. ಅದಕ್ಕೆ ಸಿಂಹ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಂದು ಸಲ ಸ್ವಾಗತವನ್ನ ಬಯಸ್ತಾ, ಈ ವಾರದಲ್ಲಿ ಹೇಗಿದೆ ಫಲಾನುಫಲ ಸಿಂಹ ರಾಶಿಯವರಿಗೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಸಿಂಹ ರಾಶಿಯಾಧಿಪತಿಯಾದಂತಹ ಸೂರ್ಯ 2ಯ ಭಾವದಲ್ಲಿ,
ಮೂರನೇ ಮನೆ ಅಧಿಪತಿ ಮತ್ತು ದಶಮಾಧಿಪತಿಯಾದಂತಹ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮನೆಯಲ್ಲಿ ಸುಖ ಅನುಭವಿಸುವಂತಹ ಯೋಗ ಉಂಟಾಗುತ್ತೆ. ರಿಯಲ್ ಎಸ್ಟೇಟ್ ಅಥವಾ ನನ್ನ ವಾಹನಗಳು ಚೆನ್ನಾಗಿ ಇಟ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಬರುತ್ತೆ. ಮನೆ ಸುಂದರವಾಗಿ ಇಟ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಬರ್ಬೋದು. ತಾಯಿಯ ಮೇಲೆ ಅತಿ ಹೆಚ್ಚು ಪ್ರೀತಿ ನಿಮಗೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆಮೇಲೆ ಉದ್ಯೋಗ ಅವಕಾಶಗಳಿಗಾಗಿ ಶುಕ್ರ ದಶಮ ಭಾವವನ್ನ ನೋಡೋದ್ರಿಂದ, ಗುರು ಕೂಡ ವಕ್ರಿಯಾಗೋದ್ರಿಂದ ಫೈನಾನ್ಸ್ ಸೆಕ್ಟರ್ಗಳಲ್ಲಿ, ಇನ್ವೆಸ್ಟ್ಮೆಂಟ್ ಸೆಕ್ಟರ್ಗಳಲ್ಲಿ ಅತಿ ಹೆಚ್ಚು ಸ್ತ್ರೀಯರು ಕೆಲಸ ಮಾಡುವಂತಹ ಕ್ಷೇತ್ರಗಳಲ್ಲಿ, ವಾಹನಗಳು ಉತ್ಪಾದನಾ ಕ್ಷೇತ್ರಗಳಲ್ಲಿ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ, ಇನ್ವೆಸ್ಟ್ಮೆಂಟ್ ಕಂಪನಿಗಳಲ್ಲಿ ಕೆಲಸಕ್ಕೋಸ್ಕರ ತಾವು ಪ್ರಯತ್ನವನ್ನ ಈ ವಾರದಲ್ಲಿ ಮಾಡ್ತೀರಾ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ಗುರು ಕೂಡ ವಕ್ರಿಯಾಗೋದ್ರಿಂದ ಉದ್ಯೋಗ ಅವಕಾಶಗಳು ಕೂಡ ಸಿಗುವ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಸಿಂಹರಾಶಿಯವರಿಗೆ 7ನೇ ತಾರೀಕಿಂದ 13ನೇ ತಾರೀಕು ಅಕ್ಟೋಬರ್ 2024ರಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ನಿಮ್ಗೆ ಧನ ಬರ್ಬೇಕಾದ್ರೆ ಸಾಹಸ ಮಾಡ್ತೀರಿ, ಧೈರ್ಯವನ್ನ ತೋರಿಸ್ತೀರಿ, ಜಯವನ್ನ ಪಡಿತೀರಿ. ಅವಾಗ ನಿಮ್ಗೆ ದುಡ್ಡು ಕೂಡ ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕಮ್ಯುನಿಕೇಶನ್, ಕೆಲವರು ತಾವು ಮಾತಾಡುವ ಮಾತಿನಿಂದ, ಮಾತನಾಡುವ ಸಾಮರ್ಥ್ಯದಿಂದ ಧನ ಸಂಪಾದನೆ. ಕೆಲವರು ಸಂಗೀತಗಾರರಾಗಿದ್ರೆ ಸಂಗೀತ ಕಲೆಯಿಂದ ಧನ ಪ್ರಾಪ್ತಿ. ಸಿಂಹ ರಾಶಿಯವರಿಗೆ ವಾರ ಒಟ್ಟು 5 ದಿನ ಸ್ವಲ್ಪ ಟೆನ್ಷನ್. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಏನೋ ಒಂಥರ ಭಯ, ಧನ ನಷ್ಟ ಆಗುವಂಥದ್ದು, ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ಶನಿ ಮಹಾದಶ ನಡೆಯುವರು ತುಂಬಾ ಎಚ್ಚರ. ದುಃಖ ಹೆಚ್ಚಾಗ್ಬೋದು. ದುಃಖ ದೀನೇಶ್ ಆತ್ಮಜಃ ಅಂತೀವಿ ಶನಿ ಮಹಾತ್ಮನ್ನ. ನಿದ್ರಾಭಂಗ ಹೆಚ್ಚಾಗ್ಬೋದು. ವಾಹನಗಳಿಂದ ತೊಂದರೆ ಆಗ್ಬೋದು. ಬೇಸರ ಆಗುವ ಸಾಧ್ಯತೆ ಇದೆ. ಭಯಮೇವಸ್ತಿ ಶತ್ರು, ಭಯ ಅನ್ನೋದೇ ನನ್ನ ಶತ್ರು ಅಂತೇಳಿ ಭಯ ಪಡಬೇಡಿ. ಮಾನಸಿಕವಾಗಿ ಹಿಂಸೆ ತುಂಬಾ ಕಷ್ಟ ಆಗ್ತಾ ಇರುವಂತವ್ರು ಮೆಡಿಟೇಷನ್ ಮಾಡಿ. ಬೆಳಿಗ್ಗೆ ಬೇಗ ಬ್ರಹ್ಮ ಮುಹೂರ್ತ ಅಥವಾ ಅಮೃತ ವೇಳೆ ಅಂತ ಕರಿತೀವಿ. ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಆಯುಷು ಆರೋಗ್ಯ ವೃದ್ಧಿ ಆಗ್ಬೇಕಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಎದ್ದೇಳಬೇಕು ಅಂತ ತೋರಿಸುತ್ತೆ. ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿರಲ್ಲ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಗೃಹದಲ್ಲಿ ಶಾಂತಿ, ಪ್ರಾಪಂಚಿಕ ಅನುಕೂಲ ಮತ್ತು ಸೌಕರ್ಯಗಳನ್ನ ಪಡಿತೀರಿ. ಹೆಸರುವಾಸಿ ಆಗ್ತೀರಿ. ಖ್ಯಾತಿಯನ್ನು ಕೂಡ ನೀವು ಪಡೆಯುವ ಸಾಧ್ಯತೆಗಳಿದೆ ಸಿಂಹರಾಶಿ ಜಾತಕರು. ಗುರುಜಿ, ವಾರದಲ್ಲಿ ನವರಾತ್ರಿ ನಡೀತಾ ಇದೆ, 5 ದಿನ ಟೈಮ್ ಚೆನ್ನಾಗಿಲ್ಲ ಅಂತೀರಾ, ನಾನು ಇವಾಗ ಏನ್ ಜಪ ಮಾಡ್ಬೇಕು, ನಾನು ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ, ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮ ಶಿವದಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ. ಮಂತ್ರ ಜಪ ಮಾಡಕ್ಕಾದ್ರೆ ಮಂತ್ರ ಜಪ ಮಾಡಿ. ಇನ್ನೊಂದ್ಸಲ ಹೇಳ, ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮ ಶಿವಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ. ಈ ಮಂತ್ರವನ್ನು ಜಪ ಮಾಡಿ ತಾಯಿ ದುರ್ಗಾದೇವಿಯ ದರ್ಶನವನ್ನ ಮಾಡಿ. ನಿಮ್ಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಸಿಂಹರಾಶಿ ಜಾತಕರಿಗೆ. ಇನ್ನ ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರು ಕಾಯ್ತಾ ಇದ್ದೀರಾ, ಗುರುಜಿ ವಾರ ನಮಗೆ ಏನ್ ಭವಿಷ್ಯವನ್ನ ತಿಳಿಸ್ತಾರೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ ಯಾವ ತರ ಫಲಾನುಫಲ ಈ ವಾರ ಗ್ರಹಗಳು ಮತ್ತು ನಕ್ಷತ್ರಗಳು ಕೊಡ್ತಾರೆ ಅಂತ 7ನೇ ತಾರೀಕು ಅಕ್ಟೋಬರ್ 2024ರಿಂದ 13 ಅಕ್ಟೋಬರ್ 2024
ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಕನ್ಯಾ ರಾಶಿಯವರಿಗೆ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ. ನಿಮಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ನಿಮ್ಮ ಧನಾಧಿಪತಿ, ನಿಮ್ಮ ಭಾಗ್ಯಾಧಿಪತಿಯಾದಂತಹ ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ. ನಿಮಗೆ ಧನ ಪ್ರಾಪ್ತಿಯಾಗಬೇಕಾದ್ರೆ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿದ್ದರೆ, ಬ್ರೋಕರ್ ಕೆಲಸಗಳು ಮಾಡ್ತಾ ಇರುವಂಥದ್ದು, ಯಾವುದೇ ಬ್ರೋಕರ್ ಕೆಲಸ ಇರ್ಬೋದು, ಜಿಮ್ ನಡೆಸ್ತಾ ಇರ್ಬೋದು, ಮೆಡಿಟೇಷನ್ ಕಲಿಸ್ತಾ ಇರ್ಬೋದು ನೀವು, ಅಥವಾ ಯಾವ್ದಾದ್ರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಇರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು, ಕೊರಿಯರ್ ಇರ್ಬೋದು, ಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು, ಟೆಲಿಕಾಂ ಇಂಡಸ್ಟ್ರಿ ಇರ್ಬೋದು, ನೀವೆಲ್ಲೇ ಕೆಲಸ ಮಾಡ್ತಾ ಇದ್ರು ನಿಮಗೆ ಜಯ ವಿಜಯ ಧನ ಪ್ರಾಪ್ತಿ, ಜಿಮ್ ನಡೆಸೋರ್ಗೂ ಕೂಡ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಕನ್ಯಾ ರಾಶಿ ಜಾತಕರಿಗೆ. ಇನ್ನು ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ನಿಮ್ಮ ಕುಟುಂಬದ ಮೇಲೆ ಕಾಳಜಿ, ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಿ ಕಾಳಜಿ, ಮತ್ತೆ ಸಂಗೀತಗಾರರು, ಭಾಷಣಗಾರರಿಗೆ ಉತ್ತಮ ಧನಲಾಭ, ಟಿವಿಲಿ ಆಂಕರ್ ಕೆಲಸ ಮಾಡೋದು ಕೂಡ ಧನಲಾಭ ಆಗುವಂಥದ್ದು, ಡೆಂಟಲ್ ಡಾಕ್ಟರ್ಗಳು ಇರ್ಬೋದು, ಆಮೇಲೆ ಕೆಲವರು ಕಾಸ್ಮಾಟಲಜಿ ಅಂದ್ರೆ ಮುಖ ಸೌಂದರ್ಯವನ್ನ ಹೆಚ್ಚಿಸುವಂತಹ ಕೆಲಸಗಳು ಮಾಡುವಂತವ್ರಿಗೆಲ್ಲ ಅತಿ ಹೆಚ್ಚು ಧನಲಾಭ. ಆಮೇಲೆ ಟ್ರಿಚಾಲಜಿ ಕೂದಲುಗಳ ಬಗ್ಗೆ ಡಾಕ್ಟರ್ಗಳಿರ್ತಾರೆ, ಅಂಥವ್ರಿಗೂ ಕೂಡ ಒಳ್ಳೆ ಧನಲಾಭ ಆಗುವ ಸಮಯ ಇದೆ ಕನ್ಯಾ ರಾಶಿಯವರಿಗೆ ಈಗ. ಹಾಗಾದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಈ ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ, ಧೈರ್ಯೇ ವಸತೆ ಲಕ್ಷ್ಮಿ ಅಂತೀವಿ. ಎಲ್ಲಿ ಧೈರ್ಯ ಇರುತ್ತೋ ಬಿಸ್ನೆಸ್ ಮಾಡಕ್ಕೆ ಧೈರ್ಯ ಬೇಕು ಅಲ್ವಾ, ಅಂಥವ್ರೆ ತಾನೇ ಸಕ್ಸಸ್ ಆಗೋದು. ನೀವು ಧೈರ್ಯ ಮಾಡಿ ಸಕ್ಸಸ್ ಆಗ್ತೀರಿ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸಗಳನ್ನ ಮಾಡ್ತೀರಿ, ಹೆಸರುವಾಸಿ ಆಗ್ತೀರಿ, ಧನಲಾಭ ಆಗುತ್ತೆ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 4 ದಿನ ಹೇಗಿದೆ ಅನ್ನುವಂಥ ವಿಚಾರ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲರ ಮೇಲೆ ಒಂಥರ ಸಂಶಯದ ಮನೋಭಾವ, ಉದ್ವೇಗ ಹೆಚ್ಚಾಗುವಂಥದ್ದು, ನಿದ್ರಾಭಂಗ. ಯಾರಿಗಾದ್ರೂ ಫೋನ್ ಆನ್ ಇಟ್ಕೊಂಡ್ಬಿಡ್ತೀರಾ, ಸ್ವಿಚ್ ಆಫ್ ಮಾಡಿ ಮಲಗಬೇಕು, ಮಲಗಲಿಲ್ಲ, ಫೋನ್ ಆನ್ ಹೋಗಿತ್ತು, ಯಾರು ಅಶುಭ ವಾರ್ತೆ ಹೇಳಿದಾಗ ನಿದ್ದೆ ಬರಲ್ಲ, ಯಾರು ಅವರಲ್ಲಿರುವಂತ ನೆಗೆಟಿವಿಟಿ ಹೇಳಿದಾಗ ಕಸದ ತೊಟ್ಟಿಯಾಗಿ ಮನಸ್ಸು ಬೇಜಾರಾಗ್ಬೋದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ವಾಹನಗಳಿಂದ ತೊಂದರೆ ಆಗುವಂಥದ್ದು, ಬೇಸರ ಆಗುವಂಥದ್ದು, ಅಜೀರ್ಣ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಆರೋಗ್ಯದ ಕಡೆ ಗಮನ ಕೊಡಿ, ಸ್ಥಳೀಯ ಆಹಾರವನ್ನ ಸೇವನೆ ಮಾಡಿ, ಆದಷ್ಟು ಫ್ರಿಡ್ಜ್ ಅಲ್ಲಿರುವಂತಹ ಆಹಾರವನ್ನ ತಿನ್ಬೇಡಿ. ಆರೋಗ್ಯಂ ಪರಮಂ ಭಾಗ್ಯಂ, ಸ್ವಸ್ಥಯಂ ಸರ್ವರ್ಥ ಸಾಧನಂ. ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳುವಂಥದ್ದೇ ದೊಡ್ಡ ಸಾಧನೆ. ಅದಕ್ಕೆ ಅದನ್ನ ಮಾಡಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಕನ್ಯಾ ರಾಶಿ ಜಾತಕರು ವಾರದ ಕೊನೆ 4 ದಿನ ಯಾರ ಮೇಲೂ ಕೂಡ ಸಂಶಯ ಪಟ್ಟರೆ ಏನು ಪ್ರಯೋಜನ ಆಗಲ್ಲ. ಹಾಗೆ ಕನ್ಯಾ ರಾಶಿಯವರಿಗೆ ಈಗ ನವರಾತ್ರಿ ನಡೀತಾ ಇರೋದ್ರಿಂದ ನೀವು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ ಮಂತ್ರ ಜಪ ಯಾವುದು ಮಾಡಬೇಕು ಅಂತ ಹೇಳ್ತೀನಿ. ತಾಯಿ ದುರ್ಗಾದೇವಿಯ ದರ್ಶನವನ್ನ ಮಾಡಿ, ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ, ನಮಸ್ತೆಸ್ತೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ, ನಮಸ್ತೆಸ್ತೈ 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 ನಮೋ ನಮಃ ಅನ್ನುವಂತಹ ತಾಯಿನ ಜಪ ಮಾಡ್ತಾ ನೀವು ದೇವರನ್ನ ನೆನಪು ಮಾಡೋದ್ರಿಂದ ನಿಮಗೆ ಕನ್ಯಾ ರಾಶಿಯವರಿಗೆ ಅನುಕೂಲಗಳು ಕಂಡು ಬರ್ತಾ ಇದೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ 7/10/2024 13/10/2024 ತುಲಾ ರಾಶಿ ಭವಿಷ್ಯ. ತುಲಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಈ ವಾರ ನಮಗೆ ಏನ್ ಭವಿಷ್ಯ ಹೇಳ್ತಾರೆ, ಹೇಗಿದೆ ನಮಗೆ ಟೈಮು. ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವಕ್ಕೆ ಸಂಚಾರ ಆಗ್ತಾನೆ. ಅಂದ್ರೆ ಫೈನಾನ್ಷಿಯಲಿ ಒಳ್ಳೆ ಗುಡ್ ಪೊಸಿಷನ್ ಅನ್ನ ಕೊಡ್ತಾನೆ ತುಲಾ ರಾಶಿಯವರಿಗೆ. ಧನ ಮೂಲಂ ಇದಂ ಜಗತ್, ಈ ಜಗತ್ತಲ್ಲಿ ಧನನೇ
ಪ್ರಾಮುಖ್ಯತೆ ಆಗಿರೋದ್ರಿಂದ ಹಣಕಾಸಿನ ವಿಚಾರ ಹೇಳಲೇಬೇಕಾಗುತ್ತೆ. ನೀವೇನಾದ್ರೂ ಒಳ್ಳೆ ಆಂಕರ್ಗಳಾಗಿದ್ರೆ, ಅಥವಾ ಒಳ್ಳೆ ಆಕ್ಟರ್ಗಳಾಗಿದ್ರೆ, ಅಥವಾ ಒಳ್ಳೆ ಸಂಗೀತಗಾರರಾಗಿದ್ರೆ, ಆಮೇಲೆ ಕಾಮಿಡಿ ಆಕ್ಟರ್ಗಳಾಗಿದ್ರೆ ಒಳ್ಳೆ ಧನಲಾಭ ಆಗುತ್ತೆ. ಯಾರು ಫ್ಯಾಷನ್ ಇಂಡಸ್ಟ್ರಿಗಳಲ್ಲಿದ್ದೀರಿ ಧನಲಾಭ, ಫಿಲಂ ಇಂಡಸ್ಟ್ರಿಗಳಲ್ಲಿದ್ದೀರಿ ಧನಲಾಭ. ಈ ರೀತಿ ತುಲಾ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಆದ್ರೆ ನಿಮ್ಮ ಜನ್ಮ ರಾಶಿಯಲ್ಲಿ ವ್ಯಯಾಧಿಪತಿ ಭಾಗ್ಯಾಧಿಪತಿಯಾದಂತಹ ಬುಧ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ತುಲಾ ರಾಶಿಯವರಿಗೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕೊಡಬೇಕು. ಹಾಗಾದ್ರೆ ತುಲಾ ರಾಶಿಯವರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂತ ನೀವು ಕೇಳಿದಾಗ, ಸೋಮವಾರ, ಮಂಗಳವಾರ, ಬುಧವಾರ ವಾದ ವಿವಾದಗಳಾಗುವ ಸಾಧ್ಯತೆ, ವಾಗ್ವಾದ ಅಂತೀವಿ. ನಾವ್ ಹೇಳೋದು ಸರಿನೇ, ಅವ್ರಿಗೆ ಅದು ಸರಿ ಅನ್ಸಲ್ಲ, ಅದಕ್ಕೆ ವಿವಾದ ಮಾಡ್ಕೊಕ್ ಹೋಗ್ಬೇಡಿ. ಸ್ತ್ರೀಯಿಂದ ಅಪಮಾನ ಅಥವಾ ಶತ್ರುಗಳಿಂದ ಅಪಮಾನ ಆಗುವ ಸಾಧ್ಯತೆ, ಕುಟುಂಬದಲ್ಲಿ ದುಃಖ ಅಥವಾ ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ತುಲಾ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ, ಧೈರ್ಯ ಇದ್ರೆ ಎಲ್ಲ ಸಾಧ್ಯ ಮಾಡ್ಬೋದು. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಸ್ವ ಇಚ್ಛೆಯಿಂದ ನಡೀತೀರಿ, ಧನ ಪ್ರಾಪ್ತಿಯಾಗುತ್ತೆ. ಕಣ್ಣುಗಳ ತೊಂದರೆ ಅಂದ್ರೆ ಅದು ಸೋಮವಾರ, ಮಂಗಳವಾರ, ಬುಧವಾರ ಕಣ್ಣು ಬಹಳ ಎಚ್ಚರವಾಗಿ ಇಟ್ಕೋಬೇಕು. ಒಂದು ಸ್ವಲ್ಪ ಕಸ ಬಿದ್ರೂ ಕೂಡ ತುಂಬಾ ಕಷ್ಟ. ಇನ್ನ ವಾರದ ಮೊದಲು 3 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರುತ್ತೆ. ಮತ್ತೆ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಎದೆಯಲ್ಲಿ ತೊಂದರೆ, ಪ್ರಭಾವ ವ್ಯಕ್ತಿಗಳ ಜೊತೆ ಶತ್ರುತ್ವ, ಮಾನಸಿಕ ಹಿಂಸೆ, ಈ ರೀತಿ ವಾರದ ಕೊನೆ 2 ದಿನ ಕೂಡ ಟೈಮ್ ಚೆನ್ನಾಗಿರಲ್ಲ. ಒಟ್ಟು ಈ ವಾರ 5 ದಿನ ಜಾಗ್ರತೆ, ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ತುಲಾ ರಾಶಿಯವರು ತಾಯಿ ದುರ್ಗಾದೇವಿಯನ್ನ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನುವಂತ ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಮಂತ್ರವನ್ನ ಜಪ ಮಾಡಿ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಮಸ್ಥಿತ ನಮಸ್ತೆಸ್ತೈ 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 ನಮೋ ನಮಃ. ಇನ್ನೊಂದ್ಸಲ ಹೇಳ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಮಸ್ಥಿತ ನಮಸ್ತೆಸ್ತೈ 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 ನಮೋ ನಮಃ. ಈ ಮಂತ್ರವನ್ನ ನೀವು ತುಲಾ ರಾಶಿಯವರು ಜಪ ಮಾಡ್ತಾ ತಾಯಿ ದುರ್ಗಾದೇವಿಯ ದರ್ಶನವನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. 7-10-2024 13-10-2024 ವೃಶ್ಚಿಕ ರಾಶಿ ಭವಿಷ್ಯ. ಹಾಗೆ ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಾ ತಾನೆ, ಹೇಗಿದೆ ನಮ್ಮ ಭವಿಷ್ಯ, ಗುರುಜಿ ಏನ್ ಹೇಳ್ತಿದ್ದಾರೆ ಅಂತ. ನಿಮ್ಮೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಫಲಾನುಫಲ ಏನು? ನಿಮ್ಮ ಜನ್ಮ ರಾಶಿಗೆ ಶುಕ್ರ ಸಂಚಾರ ಆಗ್ತಾನೆ. ಶುಕ್ರ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ. ಎಲ್ಲಾ ಪ್ರಾಪಂಚಿಕ ಸುಖ ಅನುಭವಿಸ್ಬೇಕು ಅನ್ನುವಂತ ಆಸೆ. ಪ್ರಾಪಂಚಿಕ ಸುಖ ಬೇರೆ, ಅದನ್ನ ಲೌಕಿಕ ಸುಖ ಅಂತೀವಿ. ಇನ್ನೊಂದು ಸುಖ ಅಂದ್ರೆ ಅಲೌಕಿಕ ಸುಖ. ಅಲೌಕಿಕ ಸುಖ ಅಂದ್ರೆ ಇಂದ್ರಿಯಗಳಿಂದ ಅತೀತವಾಗಿರುವಂಥದ್ದು. ಇಂದ್ರಿಯಗಳಿಂದ ಅನುಭವಿಸುವಂತ ಸುಖ ಪ್ರಾಪಂಚಿಕ ಸುಖ. ಒಳ್ಳೆ ವಾಹನದಲ್ಲಿ ಓಡಾಡಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಲಕ್ಸುರಿ ಆಗಿರುವಂತ ಫ್ಲಾಟ್ ಅಥವಾ ಮನೆಗಳಲ್ಲಿ ವಾಸ ಮಾಡಬೇಕು, ಲಕ್ಸುರಿ ಆಗಿರುವಂತ ಕಾರಲ್ಲಿ ಓಡಾಡಬೇಕು. ಇದೆಲ್ಲ ಕೊಡುವಂತವನು ಶುಕ್ರ. ನಿಮ್ಮ ಜನ್ಮ ರಾಶಿಗೆ ಬಂದಾಗ ಇದಕ್ಕಾಗಿ ಆಸೆ ಆಕಾಂಕ್ಷೆಗಳು, ಹೆಣ್ಣಿಗಾಗಿ ಆಸೆ ಆಕಾಂಕ್ಷೆಗಳು ಕೆಲವರಿಗೆ ಹೆಚ್ಚಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬುಧ ಕೂಡ ಲಾಭಾಧಿಪತಿ, ಅಷ್ಟಮಾಧಿಪತಿ, ವ್ಯಯಭಾವದಲ್ಲಿ ಸಂಚಾರ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರೋದಕ್ಕೆ ಕಷ್ಟ ಆಗುವಂಥದ್ದು, ಬಂದಂತ ಲಾಭ ವ್ಯಯ ಆಗುವಂಥದ್ದು,
ನೀವು ನಿಮ್ಮ ಅಕ್ಕ ಅಥವಾ ನಿಮ್ಮ ಸ್ನೇಹಿತರಿಂದ ಸಹಾಯ ಬಯಸಿದ್ರೆ ಅವ್ರು ಸಹಾಯ ಮಾಡಿದ್ರು ಸಹಾಯ ನಿಮಗೆ ಸಿಗದೆ ಇರುವಂಥದ್ದು, ನಿಮ್ಮ ಅಳಿಯ ಅಥವಾ ನಿಮ್ಮ ಸೊಸೆಯಿಂದ ನಿಮಗೆ ಅನುಕೂಲತೆಗಳು ಕಂಡು ಬರದೇ ಇರುವಂಥದ್ದು, ಈ ರೀತಿಯಾದಂತಹ ಫಲಗಳು ವೃಶ್ಚಿಕ ರಾಶಿಯವರಿಗೆ ಈ ವಾರ ಇರುತ್ತೆ. ಆದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಉತ್ತಮವಾದ ಭವಿಷ್ಯ. ಒಡವೆಗಳನ್ನ ಕೊಂಡ್ಕೊಂತೀರಿ, ಕಾಣಿಕೆಗಳು ಸಿಗುತ್ತೆ, ಗಿಫ್ಟ್ಗಳು, ಉತ್ತಮವಾದ ಸೌಕರ್ಯಗಳು. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಆದ್ರೆ ಗುರುವಾರ, ಶುಕ್ರವಾರ ಕುಟುಂಬದಲ್ಲಿ ದುಃಖ ಪಡಬೇಡಿ. ಅಥವಾ ಕಣ್ಣಿಗೆ ಏನಾದ್ರು ತೊಂದರೆ ಆಗ್ಬೋದು, ಕಣ್ಣುಗಳ ತೊಂದರೆ, ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಿ ಏನಾದ್ರು ತೊಂದರೆ ಆಗ್ಬೋದು, ಹಲ್ಲುಗಳ ನೋವು ಬರ್ಬೋದು, ಮುಖದಲ್ಲಿ ಕಳೆ ಕಮ್ಮಿಯಾಗಿ ಏನಾದ್ರು ಪಿಂಪಲ್ಗಳು ಏನೋ ಒಂದು ತೊಂದರೆಗಳಾಗ್ಬೋದು. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಧನಲಾಭ ಆಗತ್ತೆ. ಧನಂ ಮೂಲಂ ಇದಂ ಜಗತಿ, ಜಗತ್ತಲ್ಲಿ ಹಣಕಾಸಿನ ವಿಚಾರ ಹೇಳಲೇಬೇಕು. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯವೇ ವಸತೆ ಲಕ್ಷ್ಮಿ ಅಂತ ಹೇಳ್ತೀವಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತೀವಿ, ಧನಲಕ್ಷ್ಮಿ ನಮ್ಮ ಜೊತೆಗೆ ನೆಲೆಸ್ತಾಳೆ. ಹಾಗೆ ಈ ವಾರದಲ್ಲಿ ಒಟ್ಟು 5 ದಿನ ಶುಭ ವೃಶ್ಚಿಕ ರಾಶಿಯವರಿಗೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಮಧ್ಯದ 2 ದಿನ ಸ್ವಲ್ಪ ನೀವು ವೃಶ್ಚಿಕ ರಾಶಿಯವರು ಜಾಗ್ರತೆಯನ್ನ ವಹಿಸ್ಬೇಕು. ಗುರುಜಿ, ನಾನು ವೃಶ್ಚಿಕ ರಾಶಿ, ನಾನು ಏನು ಜಪ ಮಾಡಬೇಕು, ನನಗೇನು ಪರಿಹಾರ? ತಾಯಿ ದುರ್ಗಾದೇವಿ, ಚಾಮುಂಡೇಶ್ವರಿ ಅಥವಾ ಅಂಬಾ ಭವಾನಿ ದೇವಿನ ದರ್ಶನ ಮಾಡಿ. ಯಾ ದೇವಿ ಸರ್ವಭೂತೇಷು ತುಷ್ಟಿ ರೂಪೇಣ ಸಂಸ್ಥಿತ, ನಮಸ್ತೆಸ್ತೈ 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 ನಮೋ ನಮಃ. ಈ ಮಂತ್ರವನ್ನ ಜಪ ಮಾಡಬೇಕು. ಗುರುಜಿ, ನನಗೆ ಗೊತ್ತಾಗ್ತಾ ಇಲ್ಲ ಮಂತ್ರ ಜಪ. ದೇವಿ ದರ್ಶನ ಮಾಡಿ. ಇನ್ನೊಂದ್ಸಲ ಹೇಳ್ಬೇಕು ಅಂದ್ರೆ ಮಂತ್ರದ ಜಪ ಹೇಳ್ತೀನಿ. ಯಾ ದೇವಿ ಸರ್ವಭೂತೇಷು ತುಷ್ಟಿ ರೂಪೇಣ ಸಂಸ್ಥಿತ, ನಮಸ್ತೆಸ್ತೈ 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 ನಮೋ ನಮಃ. ಈ ಮಂತ್ರವನ್ನ ವೃಶ್ಚಿಕ ರಾಶಿಯವರು ಜಪ ಮಾಡಬೇಕು. ಇನ್ನ ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ವಾರ ನಮಗೇನು ಭವಿಷ್ಯವನ್ನ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀರಿ. ಧನಸ್ಸು ರಾಶಿ ಜಾತಕರಿಗೆ 7-10-2024ರಿಂದ 13-10-2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮಗೆಲ್ಲ ನವರಾತ್ರಿ ಹಬ್ಬ, ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಹಬ್ಬ, ಎಲ್ಲರೂ ಕೂಡ ದಸರಾ ಹಬ್ಬ ಜೋರಾಗಿ ಮಾಡ್ತೀರಾ ಅನ್ಸುತ್ತೆ. ಹಾಗಾದ್ರೆ ನೋಡೋಣ, ಧನಸ್ಸು ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ, ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ. ನಿಮಗೆ ಲಾಭ ಸ್ಥಾನದಲ್ಲಿ ಬುಧ, ವ್ಯಯಭಾವದಲ್ಲಿ ಶುಕ್ರ. ನಿಮಗೆ ಶುಕ್ರ 6ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ವ್ಯಯಭಾವದಲ್ಲಿ ಸಂಚಾರ ಆಗ್ತಾನೆ. ಗುರುಜಿ ಹಂಗಾರೆ 12ನೇ ಮನೆ ಗೋಚಾರದ 12ನೇ ಮನೆ ಅಂದ್ರೆ ವ್ಯಯಭಾವ, ಅಷ್ಟು ಶುಭ ಭಾವ ಅಲ್ಲ. ಶುಕ್ರ 12ನೇ ಮನೆ ಸಂಚಾರ ಆಗ್ತಾನೆ, ನಮ್ಗೆ ತುಂಬಾ ಕಷ್ಟ ಅಲ್ವಾ? ಗೋಚಾರದಲ್ಲಿ ಶುಕ್ರ 12ನೇ ಮನೆಯಲ್ಲಿ ಅತ್ಯಂತ ಶುಭ ಫಲ ಕೊಡ್ತಾನೆ. ಶುಕ್ರ 6ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ಧನಸ್ಸು ರಾಶಿಯವರಿಗೆ ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಬಂದಂತಹ ಲಾಭವನ್ನ ಸುಮ್ಮನೆ ಕೂಡಾಕದ ಏನ್ ಪ್ರಯೋಜನ? ಅನುಭವಿಸೋಕೋಸ್ಕರ ಖರ್ಚು ಮಾಡ್ತೀರಿ, ತಾವು ಸುಖವಾಗಿರೋಕ್ಕೋಸ್ಕರ ಖರ್ಚು ಮಾಡ್ತೀರಿ, ಲಕ್ಸುರಿ ಕಾರ್ಗಳಲ್ಲಿ ಓಡಾಡಕ್ಕೋಸ್ಕರ ಖರ್ಚು ಮಾಡ್ತೀರಿ. ತಮ್ಮ ಸಂಗಾತಿ ವಿವಾಹ ಆಗಿದ್ರೆ, ಪುರುಷರಾಗಿದ್ರೆ ತಮ್ಮ ಪತ್ನಿಗಾಗಿ ಹಣವನ್ನ ಖರ್ಚು ಮಾಡ್ತೀರಿ. ತಮ್ಮ ಲಕ್ಸುರಿ ಬೆಡ್ ಕಂಫರ್ಟ್ಗೋಸ್ಕರ ಸ್ತ್ರೀಗಾಗಿ ಹಣ ಖರ್ಚು. ಮತ್ತೆ ಯಾರ್ಯಾರು ಮನಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಯಾವಾಗ ಮಾರ್ಕೆಟ್ ಡೌನ್ ಫಾಲ್ ಅಲ್ಲಿ ಇರುತ್ತೆ, ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂಥವರಿಗೂ ಕೂಡ ಧನ ಲಾಭ ಆಗುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಬುಧ 11ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಬುಧ ನಿಮಗೆ
ದಶಮಾಧಿಪತಿ. ನೀವು ಉದ್ಯೋಗ ಕ್ಷೇತ್ರದಲ್ಲಿದ್ರೆ ಉದ್ಯೋಗ ವ್ಯವಹಾರದಿಂದ ಲಾಭ, ಕಷ್ಟಪಟ್ರೆ ಸುಖ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಗಾದೆಗಳು ಎಲ್ಲ ನೀವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಓದಿರ್ತೀರಾ ಕನ್ನಡದಲ್ಲಿ ಅಲ್ವಾ. ಹಾಗೆ ಅದು ನಿಜವಾದ ವಿಚಾರ ಕೂಡ. ಹಾಗೆ ಬುಧ ದಶಮಾಧಿಪತಿ. ಕಷ್ಟ ಶ್ರಮ ಪಟ್ಟಾಗ ಆ ಶ್ರಮದಿಂದ ನಿಮಗೇನಾಗುತ್ತೆ, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವಂತಹ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ. ಹಾಗಾದ್ರೆ ಧನುಸು ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಅಧಿಕ ಖರ್ಚು. ಅದು ಯಾರಿಂದ? ಸ್ತ್ರೀಯಿಂದ ಅಧಿಕ ಖರ್ಚು. ಎಚ್ಚರ, ಅನಾರೋಗ್ಯ, ಹೆಲ್ತ್ ಈಸ್ ವೆಲ್ತ್ ಅನ್ನೋದು ನಾವೆಲ್ಲ ಬರೆದಿಟ್ಕೊಂಡ್ಬಿಡ್ಬೇಕು. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅನ್ನೋದು. ಯಾಕೆಂದ್ರೆ ದೊಡ್ಡ ಸಾಧನೆ ನಾವೇನ್ ಮಾಡ್ತೀವಿ ಪ್ರಪಂಚದಲ್ಲಿ, ನಾವೇನ್ ಸಾಧನೆ ಮಾಡಿದ್ವಿ? ಪ್ರತಿಯೊಬ್ಬರು ಕೂಡ ಸಾಧನೆ ಮಾಡಕ್ಕೆ ಇದೀವಿ ಅಂದಾಗ ಏನೇನೋ ಒಬ್ಬೊಬ್ರಿಗೆ ಒಂದೊಂದು ಗುರಿ ಇರುತ್ತೆ. ನಾನು ವಿಜ್ಞಾನಿ ಆಗ್ಬೇಕು, ಇನ್ನು ಕೆಲವು ನಾನು ಪೊಲಿಟಿಷಿಯನ್ ಆಗ್ಬೇಕು, ಅದ್ರ ಜೊತೆಗೆ ಮತ್ತೊಂದು ಗುರಿ ಏನಿರ್ಬೇಕು? ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅನ್ನುವಂತಹ ಗುರಿ ನಾವು ಇಟ್ಕೋಬೇಕು. ಅದಕ್ಕೆ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತ ಹೇಳಲಾಗೋದು. ಗೃಹ ಸೌಖ್ಯ ಸ್ವಲ್ಪ ಕಷ್ಟ ಆಗತ್ತೆ, ಗಾಯಗಳಾಗ್ಬೋದು, ಅಪಘಾತಗಳಾಗ್ಬೋದು, ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ ಧನುಸು ರಾಶಿ ಜಾತಕರು. ಇನ್ನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿದೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಉತ್ತಮ ಸ್ನೇಹಿತರು ಪ್ರಾಪ್ತಿಯಾಗ್ತಾರೆ, ಉತ್ತಮ ಸೌಕರ್ಯಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಶತ್ರುಗಳಿಂದ ಅಪಮಾನ ಆಗುವಂಥದ್ದು, ಕುಟುಂಬದಲ್ಲಿ ದುಃಖ, ಕಣ್ಣುಗಳಿಗೆ ಏನಾದ್ರು ತೊಂದರೆ ಆಗಿ ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟು ಈ ವಾರ 5 ದಿನ ಜಾಗೃತೆಯಾಗಿರ್ಬೇಕು. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಅದಕ್ಕೆ ಆರೋಗ್ಯವನ್ನ ಚೆನ್ನಾಗಿಟ್ಕೋಬೇಕು. ಕಣ್ಣಿಗೆ ಏನಾದ್ರು ಒಂದ್ ಸ್ವಲ್ಪ ಕಸ ಬಿದ್ರೆ ಅಥವಾ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ, ಒಂದು ಕೂದಲು ಬಿದ್ರೂ ಕೂಡ ಸಹಿಸ್ಕೊಳಕ್ ಆಗಲ್ಲ. ಅದಕ್ಕೆ ಕಣ್ಣುಗಳ ತೊಂದರೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದೀನಿ. ಹಾಗಾದ್ರೆ ಗುರುಜಿ, ನಾನು ಧನುಸು ರಾಶಿ, ನಾನು ಏನು ಮಂತ್ರ ಜಪ ಮಾಡಬೇಕು? ನನಗೆ ಈ ವಾರ ಪರಿಹಾರ ಆಗ್ಬೇಕಾದ್ರೆ ತಾಯಿ ಚಾಮುಂಡೇಶ್ವರಿ ಅಥವಾ ಬನಶಂಕರಿ ದೇವಿಯನ್ನ ದರ್ಶನ ಮಾಡಿ ಈ ಮಂತ್ರವನ್ನು ಜಪ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಮಸ್ಥಿತ ನಮಸ್ತೆಸ್ತೈ 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 ನಮೋ ನಮಃ. ಈ ಮಂತ್ರ ಜಪ ಮಾಡಿ. ಇಲ್ಲ ಇನ್ನೊಂದ್ಸಲ ಹೇಳಿ ಅಂದ್ರೆ ಹೇಳ್ತೀನಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಮಸ್ಥಿತ ನಮಸ್ತೆಸ್ತೈ 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 ನಮೋ ನಮಃ. ಈ ಮಂತ್ರವನ್ನ ನೀವು ಜಪ ಮಾಡಬೇಕು. ಅವಾಗ ಪರಿಹಾರ ಸಿಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 7 ಅಕ್ಟೋಬರ್ 2024ರಿಂದ 13 ಅಕ್ಟೋಬರ್ 2024ವರೆಗೂ ಮಕರ ರಾಶಿಯವರಿಗೆ ಹೇಗಿದೆ, ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲ ಕೊಡ್ತಾರೆ ಅನ್ನುವಂಥ ವಿಚಾರ ತಿಳಿಸ್ತೀನಿ. ನಿಮಗೆ ಯೋಗಕಾರಕನಾದಂತಹ ಶುಕ್ರ ಮಕರ ರಾಶಿಗೆ ಲಾಭ ಸ್ಥಾನದಲ್ಲಿ ಶುಕ್ರ ಸಂಚಾರ ಆಗ್ತಾನೆ. ದಶಮ ಭಾವದಲ್ಲಿ ಬುಧ ಸಂಚಾರ ಆಗ್ತಾ ಇದ್ದಾನೆ. ನಿಮಗೆ ಲಾಭ ಯಾರಿಂದ ಲಾಭ ಆಗುತ್ತೆ? ನಿಮ್ಮ ಹಣ ನಿಮಗೆ ದುಡ್ಡು ಕೊಡುತ್ತೆ, ಅಥವಾ ಸ್ತ್ರೀಯಿಂದ ನಿಮಗೆ ಲಾಭ ಆಗುತ್ತೆ. ದಶಮ ಸ್ಥಾನದಲ್ಲಿ 6ನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ದಶಮದಲ್ಲಿದ್ದಾಗ ನೀವು ಕೆಲಸ ಕಡಿಮೆ ಮಾಡ್ತೀರಾ, ಅದೃಷ್ಟ ಜಾಸ್ತಿ. ಎಲ್ಲದಕ್ಕಿಂತ ಮುಖ್ಯ ಏನು? ಫಾರ್ಚೂನ್, ಅದೃಷ್ಟ. ಅದೃಷ್ಟ ಪಡೋರು 10% ಕಷ್ಟಪಟ್ಟರೆ 100% ಫಲ ಸಿಗುತ್ತೆ ಅದೃಷ್ಟವಂತರಿಗೆ. ಇಲ್ಲ ಅಂದ್ರೆ 100 ಪಟ್ಟು ಕಷ್ಟಪಟ್ಟರು ಬರೀ 10% ಭಾಗ ಫಲ ಸಿಗುತ್ತೆ. ನಿಮ್ಗೆ ಅದೃಷ್ಟನೂ ಚೆನ್ನಾಗಿದೆ ಈ ವಾರ,
ಲಾಭನೂ ಆಗತ್ತೆ, ಭಾಗ್ಯೋದಯ ಆಗತ್ತೆ. ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದ್ದೀರಿ, ನಿಮಗೂ ಕೂಡ ಅನುಕೂಲತೆಗಳು ಕಂಡು ಬರುತ್ತೆ. ಲಾಯರ್ಸ್ ಇರ್ಬೋದು, ಸರ್ವಿಸ್ ಮಾಡ್ತೀರಾ, ಜನಗಳ ಸೇವೆ ಮಾಡುವಂತವ್ರು. ಡಾಕ್ಟರ್ಗಳಿರ್ಬೋದು, ಜನಗಳ ಸೇವೆ ಮಾಡ್ತೀರಿ, ನಿಮ್ಗೆಲ್ಲ ಅನುಕೂಲ ಆಗುತ್ತೆ. ಇನ್ನು ಸರ್ಕಾರದಲ್ಲಿ ಕೆಲಸ ಮಾಡೋರು, ಜನಸೇವೆಯೇ ಜನಾರ್ದನ ಸೇವೆ ಅಂತ ರಾಜಕಾರಣದಲ್ಲಿ ಬರ್ತೀವಿ ನಾವು, ಜನಸೇವೆ ಮಾಡಬೇಕು ಅಂತ. ಅಂತವ್ರಿಗೂ ಕೂಡ ಅನುಕೂಲತೆಗಳು ಮಕರ ರಾಶಿ ಜಾತಕರಿಗೆ ಆಗುತ್ತೆ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ ಅವಿವಾಹಿತರು ಅಥವಾ ಮರು ವಿವಾಹ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋರಿಗೆ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗ್ಲೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಬರೀ ಸಾಲಾವಳಿ ಒಂದೇ ನೋಡೋದಲ್ಲ, ಇಬ್ಬರ ಜಾತಗಳನ್ನ ತೋರಿಸ್ಬೇಕು. ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಬಹಳ ಇಂಪಾರ್ಟೆಂಟು. ನಿಮಗೆ ಸಿಗುವಂತಹ ವಧು ನಿಮಗೆ ಅಥವಾ ನಿಮ್ಮ ತಾಯಿ ತಂದೆಗೆ ಹೊಂದ್ಕಂತಾರ ಹೊಂದ್ಕೊಳ್ಳಲ್ವಾ, ಅದು ಕೂಡ ಬಹಳ ಮುಖ್ಯ. ನಿಮಗೆ ಹೊಂದ್ಕೊಳ್ಳಿಲ್ಲ ಅಂದ್ರೆ ಏನ್ ಪ್ರಯೋಜನ, ನಿಮ್ ತಂದೆ ತಾಯಿಗೆ ಹೊಂದ್ಕೊಂತಾರೆ. ವರ ಒಳ್ಳೆ NRI ಅಥವಾ ಶ್ರೀಮಂತ ಸಿಕ್ಕಿದಾನೆ ಅಷ್ಟೇ ಅಲ್ಲ, ಆರೋಗ್ಯ ಚೆನ್ನಾಗಿರುತ್ತಾ, ವಿವಾಹ ಆದ್ಮೇಲೂ ಅದೇ ಹಣ ಕಾಸು ಅನುಕೂಲ ಮಾಡುತ್ತಾ, ನಿಮ್ ಮಗಳಿಗೆ ಸುಖ ಪ್ರಾಪ್ತಿ ಆಗುತ್ತಾ, ಮಕ್ಕಳಾಗ್ತಾರ ಇಲ್ವಾ, ಎಲ್ಲ ಕೂಡ ನೋಡ್ಬೇಕಾಗತ್ತೆ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಲಾಭ, ಉತ್ತಮ ಆರೋಗ್ಯ. ನೋಡಿ, ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಹಂಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಇನ್ನು ಗುರುವಾರ, ಶುಕ್ರವಾರ ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ನಿಮಗೆ ಶೀಘ್ರ ಕೋಪ ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಮತ್ತೆ ವಾರದ ಕೊನೆ 2 ದಿನ ಉನ್ನತವಾದ ಅಂತಸ್ತು, ಧನ ಪ್ರಾಪ್ತಿ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಶನಿವಾರ, ಭಾನುವಾರ, ಒಟ್ಟು 5 ದಿನ ಶುಭ. ವಾರದ ಮಧ್ಯದ 2 ದಿನ ಮಾತ್ರ ನೀವು ಎಚ್ಚರವಾಗಿರ್ಬೇಕು ಮಕರ ರಾಶಿ ಜಾತಕರು. ಗುರುಜಿ, ನಮಗೆ ಶುಭ ಫಲ ಬರಬೇಕು ಅಂದ್ರೆ ನೀವು ಅಂಬಾಭವಾನಿ ದೇವಿಯ ದರ್ಶನವನ್ನ ಮಾಡ್ತಾ, ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಮಸ್ಥಿತ ನಮಸ್ತೆಸ್ತೈ 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 ನಮೋ ನಮಃ ಅನ್ನುವಂಥ ಮಂತ್ರವನ್ನ ಮಕರ ರಾಶಿಯವರು ಜಪ ಮಾಡಬೇಕು. ತಾಯಿ ಅಂಬಾಭವಾನಿಯ ದರ್ಶನ ಮಾಡಬೇಕು. ಇನ್ನೊಂದ್ಸಲ ಮಂತ್ರ ಹೇಳಕ್ ಬರೋರು ಹೇಳಿ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಮಸ್ಥಿತ ನಮಸ್ತೆಸ್ತೈ 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 ನಮೋ ನಮಃ ಅನ್ನುವಂಥ ಮಂತ್ರವನ್ನ ಎಲ್ಲರೂ ಕೂಡ ಜಪ ಮಾಡಿ. ಇನ್ನ ರಾಶಿ ಚಕ್ರದಲ್ಲಿ 11ನೇ ರಾಶಿ ಕುಂಭರಾಶಿ. ಯಾರು ಕುಂಭರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 7 ಅಕ್ಟೋಬರ್ 2024ರಿಂದ 13 ಅಕ್ಟೋಬರ್ 2024 ಕುಂಭರಾಶಿ ಭವಿಷ್ಯ. ಈ ವಾರದಲ್ಲಿ ಗುರು ಕೂಡ ವಕ್ರತ್ವವನ್ನು ತಗೊಂತಾನೆ. ಗುರು ವಕ್ರಾರಂಭ, ಆಮೇಲೆ ಶುಕ್ರ ಕೂಡ ರಾಶಿ ಪರಿವರ್ತನೆ ಆಗ್ತಾನೆ 12/10/2024. ಹಾಗಾದ್ರೆ ಕುಂಭರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕುಂಭರಾಶಿ ಜಾತಕರಿಗೆ ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ತೊಂದರೆಗಳಾಗ್ಬೋದು. ಏನಾದ್ರು ತೊಂದರೆಗಳನ್ನ ಅನುಭವಿಸ್ಬೇಕಾಗ, ಅದು ಹೆಣ್ಣು ಸ್ತ್ರೀ ಬಾಸ್ ಆಗಿದ್ರೆ ಅದು ತೊಂದರೆಗಳಾಗತ್ತೆ. ಮನೆ ವಿಚಾರದಲ್ಲಿ ನೆಮ್ಮದಿ ಇರಲ್ಲ. ಬುಧ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮ್ಮ ಅದೃಷ್ಟ ನಿಮಗೆ ಕೈ ಕೊಟ್ಬಿಡ್ಬೋದು. ಮಾನಸಿಕ ಒತ್ತಡ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಕುಂಭರಾಶಿ ಜಾತಕರಿಗೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ? 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆಯಾಗುವಂಥದ್ದು, ವ್ಯಾಪಾರದಲ್ಲಿ ಯಶಸ್ವಿಯಾಗುವಂಥದ್ದು, ಅಧಿಕಾರ ಪಡಿತೀರಿ. ಮಧ್ಯ ವ್ಯಾಪಾರದಲ್ಲಿ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಕೂಡ ಲಾಭ ಆಗತ್ತೆ. ನಿಮಗೆ ವಿವಾಹ ಭಾಗ್ಯ, ವಿವಾಹ ಯೋಗ ಇದೆ. ವಿವಾಹ ಭಾಗ್ಯ ಅಂದಾಗ
ಮದುವೆ ಆಗಿ ಇನ್ನೊಂದು ಡೈವರ್ಸ್ ಕೊಟ್ಟು ಇನ್ನೊಂದು ವಿವಾಹ ಆಗೋರು ಇರ್ಬೋದು, ಅಥವಾ ಅವಿವಾಹಿತರಿರ್ಬೋದು. ವಿವಾಹ ಆಗೋಕ್ಕಿಂತ ಮೊದಲು 2 ಜಾತಕವನ್ನು ತೋರಿಸಿ, ಅಥವಾ ವಿವಾಹ ಆಗಿ ಕೂಡ ಇನ್ನೂ ಕಷ್ಟ ಅನುಭವಿಸ್ತಾನೆ ಇದೀವಿ ಗುರುಜಿ, ವಿವಾಹ ಜೀವನದಲ್ಲಿ ಒಬ್ರಿಗೊಬ್ರು ಹೊಂದಾಣಿಕೆ ಇಲ್ಲ, ಸುಮ್ಮನೆ ವಿವಾಹ ಏನೋ ಗಂಡ ಹೆಂಡತಿ ಹೆಸರು ಮಾತ್ರ ಇದೀವಿ, ಈ ತರ ಎಲ್ಲ ಸಮಸ್ಯೆ ಅನುಭವಿಸುವಂತವ್ರು ಇಬ್ಬರ ಜಾತಕಗಳನ್ನ ತೋರಿಸಿ ಸರಿಯಾದ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗತ್ತೆ. ಇನ್ನ ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ನಿಮ್ಗೆ ಅನಾವಶ್ಯಕ ಖರ್ಚು, ಏನೂ ಲಾಭವಿಲ್ಲದೆ ಓಡಾಟ, ಶೀಘ್ರ ಕೋಪವನ್ನ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ, ನಾನು ಅನ್ನುವಂಥದ್ದು ನನ್ನಲ್ಲಿರುವಂತಹ ವಿನಯವನ್ನ ನಾಶ ಮಾಡುತ್ತೆ. ಭಯ ಪಡಬೇಡಿ, ಭಯಮೇವಸ್ತಿ ಶತ್ರುಹು. ಅದಕ್ಕೆ ಭಯ ಪಡಬೇಡಿ, ಆತಂಕನೂ ಕೂಡ ಪಡಬೇಡಿ. ವಾರದ ಕೊನೆ 2 ದಿನ, ಒಟ್ಟು ಈ ವಾರದಲ್ಲಿ 5 ದಿನ ಕುಂಭರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಹಾಗಾದ್ರೆ ಕುಂಭರಾಶಿಯವರು ಏನಂತ ಜಪ ಮಾಡಬೇಕು? ತಾಯಿ ದುರ್ಗಾದೇವಿಯ ದರ್ಶನವನ್ನ ಮಾಡಿ, ಯಾ ದೇವಿ ಸರ್ವಭೂತೇಷು ಬುದ್ಧಿ ರೂಪೇಣ ಸಮಸ್ಥಿತ ನಮಸ್ತೆಸ್ತೈ 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 ನಮೋ ನಮಃ. ಈ ಮಂತ್ರವನ್ನ ನೀವು ಜಪ ಮಾಡ್ಬೇಕು. ಇನ್ನೊಂದ್ಸಲ ಹೇಳ, ಗೊತ್ತಾಗದೇ ಇರೋರಿಗೆ, ಕೆಲವರು ಶಾರ್ಪ್ ಆಗಿರ್ತೀರಾ, ಒಂದೇ ಸರಿ ಅರ್ಥ ಆಗ್ಬಿಡುತ್ತೆ. ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ. ಯಾ ದೇವಿ ಸರ್ವಭೂತೇಷು ಬುದ್ಧಿ ರೂಪೇಣ ಸಮಸ್ಥಿತ ನಮಸ್ತೆಸ್ತೈ 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 ನಮೋ ನಮಃ ಅನ್ನುವಂಥ ಮಂತ್ರವನ್ನ ನೀವು ಜಪ ಮಾಡಿ. ತಾಯಿ ದುರ್ಗಾದೇವಿಯ ದರ್ಶನ ಮಾಡಿ, ಅಥವಾ ಚಾಮುಂಡೇಶ್ವರಿ ದರ್ಶನವನ್ನು ಕೂಡ ನೀವು ಮಾಡಬಹುದು. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಎಲ್ಲರಿಗೂ ಕೂಡ ಮೀನರಾಶಿ ಜಾತಕರಿಗೆ 7-10-2024ರಿಂದ 13-10-2024 ವಾರ ಭವಿಷ್ಯ ಕಾರ್ಯಕ್ರಮ. ನಿಮಗೆಲ್ಲ ಹಾರ್ದಿಕ ಸ್ವಾಗತ, ದಸರಾ ಹಬ್ಬದ ಶುಭಾಶಯಗಳು ಕೂಡ. ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ, ಗುರುಜಿ ಏನ್ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀರಿ. ನಿಮ್ಮ ರಾಶಿಯಾಧಿಪತಿಯಾದಂತಹ ಗುರು ವಕ್ರಿಯಾಗ್ಬಿಡ್ತಾನೆ ಈ ತಿಂಗಳು. ಆಮೇಲೆ 12ನೇ ತಾರೀಕು 10-2024 ಶುಕ್ರ ಕೂಡ ರಾಶಿ ಪರಿವರ್ತನೆ, ನಿಮ್ಗೆ 3ನೇ ಮನೆ ಅಧಿಪತಿ ಅಷ್ಟಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ 9ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ನೀವು ಎಷ್ಟೆಷ್ಟು ದೈವಾರಾಧನೆಗಳನ್ನ ಮಾಡ್ತೀರಿ, ದೇವಿಯ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಿ, ಅಷ್ಟು ಮೀನರಾಶಿಯವರಿಗೆ ಅಭಿವೃದ್ಧಿಯನ್ನ ಕೊಡ್ತಾನೆ, ಅಷ್ಟು ಅನುಕೂಲ, ನಿಮ್ಮ ಭಾಗ್ಯೋದಯ ಆಗುತ್ತೆ. ಯಾವಾಗ ತಾಯಿಯ ದರ್ಶನ ಇರಬೇಕು. ನಿಮ್ಮ ಅದೃಷ್ಟ ಅಥವಾ ದೈವ ಬಲ ನಿಮಗೆ ಸಿಗ್ಬೇಕಾದ್ರೆ ನಿಮ್ಮ ತಂದೆಯ ಆಶೀರ್ವಾದ, ಗುರುಗಳ ಆಶೀರ್ವಾದ ಅಥವಾ ದೇವರ ಆಶೀರ್ವಾದ ಬೇಕೇ ಬೇಕು. ಋಷಿ ಮುನಿಗಳ ಆಶೀರ್ವಾದ ಬೇಕು, ಅಥವಾ ಗುರುಗಳ ಆಶೀರ್ವಾದ ಬೇಕು, ತಾಯಿ ತಂದೆಯ ಆಶೀರ್ವಾದ ಬೇಕು. ಇವೆಲ್ಲ ನಿಮಗೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಮಯ ಮೀನರಾಶಿಯವರಿಗೆ ಆರಂಭ ಆಗ್ತಾ ಇದೆ. ಬುಧ ಕೂಡ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಸಡನ್ ಆಗಿ ಹಣ ಬರ್ಬೋದು, ಯಾವುದೋ ಇನ್ಸೂರೆನ್ಸ್ ಇಂದನೋ, ಬೋನಸ್ ಇಂದನೋ, ಅಥವಾ ಡಿವಿಡೆಂಡ್ಸ್ ಇಂದನೋ ಸಡನ್ ಆಗಿ ಹಣ ಬರ್ಬೋದು, ಅಥವಾ ಇನ್ಸೂರೆನ್ಸ್ ಇಂದನಾದ್ರೂ ಕೂಡ ಹಣ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾದ್ರೆ ಮೀನರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಮೀನರಾಶಿಯವರಿಗೆ ಗೌರವ ನಷ್ಟ. ನೋಡಿ, ಶುಕ್ರ ಬೇರೆ ವಿಶಾಖ ನಕ್ಷತ್ರದಲ್ಲಿ ಸಂಚಾರ, ಧನ ನಷ್ಟ. ಧನಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ. ಅಂತದ್ರಲ್ಲಿ ಧನ ನಷ್ಟ ಆಗ್ಬೋದು, ಎದೆ ನೋವು ಬರ್ಬೋದು. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಪ್ರಯಾಣಗಳಲ್ಲಿ ತೊಂದರೆ ಆಗ್ಬೋದು. ಅದಕ್ಕೆ ವಾರದ ಮೊದಲು 3 ದಿನ, ಇನ್ನು ದಿನಾ ಪ್ರಯಾಣ ಮಾಡ್ಬೇಕು, ನಾನು ಗಾಡಿನೇ ಓಡಿಸ್ಬೇಕು ಅಂದ್ರೆ ಏನು ಮಾಡಕ್ಕಾಗಲ್ಲ. ಇನ್ನು ಎಮರ್ಜೆನ್ಸಿ ನಾನು ಎಲ್ಲರೂ ಹೋಗ್ಬೇಕು ಅಂದ್ರೆ ವಾರದ 3 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲೂ ಕೂಡ ಪ್ರಯಾಣಗಳನ್ನ ಮಾಡ್ಬೇಡಿ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಒಟ್ಟು 4 ದಿನ ನಿಮಗೆ ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಕೂಡ ಅಂಡರ್ಲೈನ್ ಏನ್ ಮಾಡಿಸ್ತೀನಿ, ಇಬ್ಬರ ಜಾತಕ ತೋರಿಸಿ ನಿಮ್ಮ ಜಾತಕದಲ್ಲಿ ಏನು ದೋಷಗಳಿದೆ ಅಂತ ತಿಳ್ಕೊಂಡು ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ದೀರ್ಘ
ವ್ಯಾಧಿಯಿಂದ ನಿಮಗೆ ಮುಕ್ತಿ ಸಿಗುತ್ತೆ. ನೀವು ಮಾಡ್ತಿರುವಂತ ಸೇವೆಯಲ್ಲಿ ಪ್ರಮೋಷನ್ ಬಡ್ತಿ ಸಿಗುತ್ತೆ. ಉಲ್ಲಾಸವಾಗಿರ್ತೀರಿ. ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ. ಧೈರ್ಯ ಅನ್ನೋದು ಹೆಚ್ಚಾಗುತ್ತೆ. ಧೈರ್ಯಮೇವಸ್ತಿ, ಧೈರ್ಯ ಚೆನ್ನಾಗಿರ್ಬೇಕು, ಧೈರ್ಯವಾಗಿರ್ಬೇಕು. ಭಯಮೇವಸ್ತಿ ಶತ್ರು, ಭಯ ಅನ್ನೋದೇ ನಮಗೆ ಶತ್ರು. ಧೈರ್ಯಂ ಸರ್ವರ್ಥ ಸಾಧನಂ, ಧೈರ್ಯೇ ವಸತೆ ಲಕ್ಷ್ಮೀ ಅಂತ ಹೇಳ್ತೀವಿ. ಹಾಗೆ ನಿಮಗೆ ಧೈರ್ಯ ಕೂಡ ಹೆಚ್ಚಾಗುತ್ತೆ. ವಾರದ ಕೊನೆ 4 ದಿನ ತುಂಬಾ ಆರೋಗ್ಯನೂ ಕೂಡ ಚೆನ್ನಾಗಾಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಅಲ್ವಾ. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ನಾವು ಸಾಧನೆಯನ್ನ ಮಾಡ್ಬೋದು ಅನ್ನುವಂಥ ವಿಚಾರ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಹಾಗಾದ್ರೆ ನಾನು ಮೀನರಾಶಿ ಗುರುಜಿ, ನಾನು ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ, ತಾಯಿ ಬನಶಂಕರಿ ದೇವಿಯ ದರ್ಶನವನ್ನ ಮಾಡ್ತಾ, ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಮಸ್ಥಿತ, ನಮಸ್ತೆಸ್ತೈ 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 ನಮೋ ನಮಃ, ಈ ಮಂತ್ರವನ್ನ ನೀವು ಜಪ ಮಾಡಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಮಸ್ಥಿತ, ನಮಸ್ತೆಸ್ತೈ 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 ನಮೋ ನಮಃ. ಈ ಮಂತ್ರವನ್ನು ನೀವು ಜಪ ಮಾಡೋದ್ರಿಂದ ಮೀನರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ತಾಯಿ ಬನಶಂಕರಿ ಅಥವಾ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಿದ್ರೆ ನಿಮಗೆ ಅನುಕೂಲತೆಗಳು ಕೂಡ ಕಂಡು ಬರ್ತಾ ಇದೆ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವಿ ಹತ್ರ 1 ನಿಮಿಷ ಶಾಂತಿ ಮಂತ್ರ ಪ್ರಾರ್ಥನೆಯನ್ನ ಮಾಡ್ತೀನಿ. ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ 1 ನಿಮಿಷ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನಿಮಗೆಲ್ಲ ಶುಭ ಆಗಲಿ, ಸುಖ ಪ್ರಾಪ್ತಿಯಾಗ್ಲಿ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಎಲ್ಲರಿಗೂ ಕೂಡ ಬೆಳಕನ್ನ ಕೊಡುತ್ತೆ ಶಾಸ್ತ್ರ, ಅದಕ್ಕೆ ಎಲ್ಲರೂ ಕೂಡ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.